हरिः ओं तत्सत्परब्रह्मणे नमः। श्रीगणपति शारदा श्रीगुरुभ्यो नमः। श्री सद्गुरु सिद्धलिंगयतिवरेण्यं भासुरयोगिकुलतिलकनं पाशाष्टकलिं कुदिवनररुद्धरिपनं सुसुतिहमानसलिं भजिपिना भजिपिना भजिपिना। जय मंगलम जय नमः पार्वतीपतये शिव हर हर महादेव। राजाधिराज सद्गुरुनाथ सिद्धलिंगेश्वर महाराज की जय। साधु संत महाराज की जय। श्री गुरुदेव दत्त दत्त नवभूत। ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುಗಳ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂಡ ಪ್ರಣಾಮವನ್ನು ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಾದಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುಗಳ ನಂದೀಶ್ವರಪುರದ ಮಧುರ ಖಂಡಿಯ ವರಕಮರಿ ಮಠದಲ್ಲಿ ಶೋಭಿಸ್ತಕ್ಕಂಥ ಪರಮ ಪೂಜ್ಯರಾದಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುಗಳ ಜಯಂತಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಆನ್ಮೀಯವಾಗಿ ಪ್ರಾರಂಭಿಸತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲ್ಪಟ್ಟಂಥ ಸರ್ವರಿಗೂ ಸಂತೋಷ ನೀಡತಕ್ಕಂಥ ಅಲಕನೂರಿನ ಸಿದ್ಧಾರೂಢ ಸದ್ಗುರು ಶ್ರೀ ಮಠದ ಪರಮ ಪೂಜ್ಯರಾದ ಶ್ರೀ 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 ಬಸವಾನಂದ ಗುರುಗಳಿಗೂ ನನ್ನ ಅನಂತಾನಂತ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಾದ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುಗಳ ನಂದೀಶ್ವರಪುರದ ಹೊರ ಮಧುರ ಖಂಡಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಸದ್ಗುರು ಶ್ರೀ ಕ್ಷೇತ್ರದಲ್ಲಿ ಸದ್ಗುರು ದರ್ಶನವಾಗಿ ಸದ್ಗುರು ಶ್ರೀ ಕ್ಷೇತ್ರ ಅಧ್ಯಾತ್ಮವನ್ನು ಶ್ರವಣ ಮನನ ಕೆಲಸ ಮಾಡಿ ಧನ್ಯರ ಬಂದಿರತಕ್ಕಂಥ ಸರ್ವ ಮುಮುಕ್ಷುಗಳ ಹೃದಯದಲ್ಲಿ ಅನುಪತ ಪ್ರಕಾಶವನ್ನು ಬೆಳಗು ಆ ಸಚ್ಚಿದಾನಂದ ಘನ ಪ್ರಬ್ರಹ್ಮ ಸ್ವತಕ್ಕೂ ಮನವ ನಿಮಿಷಿ ಆತ್ಮೀಯರೇ, ಪರಮ ಪೂಜ್ಯರಾದ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುಗಳ ಶ್ರೀ ಕ್ಷೇತ್ರದಲ್ಲಿ 5 ದಿನಗಳ ನಂತರ ವ್ಯಾವ್ಯಾಹತವಾಗಿ ಸದ್ಗುರುಗಳ ಪುಣ್ಯಾರಾಧನೆ ಕಾರ್ಯಕ್ರಮ ನಾವೆಲ್ಲ ಭಾಗವಹಿಸಿದ್ದೀವಿ. ಅವ್ರು ಕೂಡ ಬಹಳಷ್ಟು ವಿಷಯ ಶುರು ಮಾಡ್ತಾ ಇರೋ ಸಂತೋಷ ಇದೆ. ಅದು ಮುಗಿದ ಮೇಲೆ ಸದ್ಗುರುಗಳ ಜಯಂತಿ ಉತ್ಸವ ಪರ್ಯಂತವಾಗಿ ಕಾರ್ಯಕ್ರಮ ಅದು ಇರಿದ್ರೆ ಹಾಗೆ ಹೋಗ್ಬಿಡ್ತದೆ. ಮೊದಲು ಏನು ಮಾತನಾಡ್ತದೆ ಬೇರೆ ಹಾಗಾಯ್ತು ಬೇರೆ ಬೇರೆ ಮಾತನಾಡ್ತವೆ ನಡೀತವೆ.
ಮಹಾತ್ಮರದ ಅಧ್ಯಾತ್ಮ ವಿಷಯವನ್ನು ಶ್ರವಣ ಮಾಡಿದ್ರೆ ನಮ್ಮ ಉದ್ಧಾರ ಕಾಣುತ್ತೆ. ಬೇರೆ ಮಾತುಗಳನ್ನ ಎಷ್ಟೋ ಮಾತಾಡೀವಿ, ಜನ್ಮಾಂತರದಲ್ಲಿ ಎಷ್ಟೋ ಮಾತುಗಳನ್ನು ಕೇಳೀವಿ, ಆ ಭಗವಂತನ ನಿವೃತ್ತಿ ಆಗ್ಯಾರ. ಭಗವಂತನ ನಿವೃತ್ತಿ ಮಾಡ್ಕೊಬೇಕಂದ್ರೆ ಅಧ್ಯಾತ್ಮ ವಿಷಯಗಳನ್ನ ಗುರುಗಳಿಂದ ಕೇಳಬೇಕು. ಹೀಗಾಗಿ ನಮ್ಮ ಅರಕನೂರಿನ ಬಸವಾನಂದಗಳಿಂದ ಅಧ್ಯಾತ್ಮ ಚಿಂತನೆ ಮಾಡಿದ್ರೆ ಚೆನ್ನಾಗಿರ್ತಕ್ಕಂಥ ಒಂದು ಅಪೇಕ್ಷೆ ಆಯಿತು. ಅವ್ರನ್ನ ಕೇಳಿದಾಗ ಹೌದಪ್ಪ ಇರಲಿ ನಮ್ಗೆ ಭಾಳ ಸಂತೋಷ ಆಯಿತು. ಇದು ಜಗತ್ತು ಅವರವ್ರ ಪುಣ್ಯ ಹೇಗಿರ್ತಾ ಹಾಗಾಗ್ತದೆ. ಅವ್ರ ವಿಷಯ ಹೇಳ್ತಿರ್ತಾರೆ, ರೈಲು ಕೂಗ್ತದೆ ಹೋಗ್ತದೆ, ಹತ್ತುವರೆ ಅಂತ ಹಿಡಿತಾರೆ. ಯಾರು ಅಪೇಕ್ಷೆ ಪಟ್ಟು ಶಿವ ಮಾಡ್ತಾರೆ ಅವ್ರು ಉದ್ಧಾರ ಆಗಬೇಕು. ಎಲ್ಲರೂ ಅತ್ಯಂತ ಭಕ್ತಿ ಕೊಡ್ಕೊಂಡು ಶಿವ ಮಾಡ್ತಾ ಇದ್ರಿ. ಸದ್ಗಳು ಎಲ್ಲರೂ ಕೂಡ ಅನುಗ್ರಹ ಮಾಡಲಿ. ಅವರ ವಿಷಯವನ್ನು ಆಯ್ಕೆ ಮಾಡಿದ್ರಿ. ಹಾಗಾದ್ರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಕೈವಲ್ಯ ಪದ್ಧತಿ ಗ್ರಂಥದ ನೀತಿ ಕ್ರಿಯಾಚಾರ ಸ್ಥಳದ 1ನೇ ಪದ್ಯ, ಶ್ರೀ ಗುರು ವಚನದ ಅಧಿಕ ಸುದೇ ಉಂಟೆ ಅಂತಕ್ಕಂಥ ವಿಷಯ ನಡೆಸೋಣ ಅಂತ ಹೇಳಿದರು. ಅದೇ ಭಾಳ ಸಂತೋಷ. ಒಂದು ಗುರುಗಳ ವಚನ ಶ್ರೇಷ್ಠ ಅಮೃತದ, ಅದಕ್ಕೆ ಶ್ರೇಷ್ಠ ಅಮೃತ ಇರ್ತದೆ, ಆ ಡಪ್ಪ ನಡೆಸಿರುತ್ತೆ. ಆ ವಿಷಯ ಪ್ರತಿಪಾದ ಮಾಡ್ತದೆ. ಯಾರು ಒಂದೊಂದು ಚರಣವನ್ನು ನಡೆಸ್ತಾ ಬಂದಿದ್ದಾರೆ. ಎಲ್ಲರೂ ಶಿವ ಮಾಡ್ತಾ ಇದ್ದಾರೆ ಕೂಡ ಸಂತೋಷ ಇದೆ. ಅದರಲ್ಲಿ ಕೂಡ ಆನಂದವಾಗಿ ವಿಷಯ ಪ್ರತಿಪಾದ ಮಾಡ್ತಾರೆ. ಜೊತೆಗೆ ಹಾಸ್ಯವನ್ನ ಅಂದ್ರೆ ಹಾಸ್ಯರಸ ಕೂಡಿ ಎಲ್ಲರೂ ನಗಿಸ್ತಾ ತಾವು ನಗುತ್ತಾ ಆನಂದ ವಿಷಯ ರಚಿಸ್ತಾರೆ. ಮತ್ತು ಏನೇ ಒಂದು ವಿಷಯ ಹೇಳಿದರೆ ಗುರು ಅಂದ್ರೆ ಗುರುಗಳು ಎಂದಿನಿಂದ ಪರಬ್ರಹ್ಮ ಸ್ವರೂಪ ಇದ್ದಿ ಅಂತ ಹೇಳಿದ್ರು ಕೂಡ ಕೇಳಿರ್ತಕ್ಕಂಥ ಮನುಷ್ಯ. ಆಮೇಲೆ ಲಗ್ನದೊಳಗೆ ಗುರು ಹೇಳಿದ್ರು ಕುಡ್ಕೊಂಡು ಇವರು ನಿನ್ನ ಪತ್ನಿ ಅಂತ ಹೇಳಿದ್ರೆ ಒಂದು ಸಲ ಆ ಶಬ್ದ ಕೇಳಿರ್ತಕ್ಕಂಥ ಪುರುಷ ಎಂದೂ ಕೂಡ ಮರ್ಯಾದೆ ಹಾಗಿರ್ತಾನೆ. ಇದ್ರ ಜೊತೆಗೆ ಇನ್ನೊಂದು ವಿಷಯ ಇರ್ತದೆ. ಏನು ವಿಷಯ ಇರ್ತದೆ ಅಂದ್ರೆ ಅವ ಹೇಳಿದ್ರು ಬ್ರಹ್ಮದೇವರು ಬಂದ್ರು ಕೂಡ ಗಂಟು ಉಚ್ಚೋರು, ಹೊರಗಿನ ಗಂಟು ಹಾಕಿದ್ರಂತ ಗಂಟು ಉಚ್ಚಿ ಹೋಗ್ತಾವೆ. ಅರಿವು ಹಿಡಿಸಿದ್ರು ಲಗ್ನದ ಅರಿವು ಹಿಡಿಸಿದ್ರು ಇರ್ಬೋದು. ಭಾಳ ದಿವಸ ಯಾಕಂದ್ರೆ 10 ವರ್ಷ ಇಟ್ಟಿರ್ಬೋದು. ಅದು ಭಾಳ ಅದು ಅರಿವು ಹೋಗ್ತದೆ, ಗಂಟೆ ಇರ್ತದೆ, ಹೊರಗೆ ಇರ್ತದೆ, ಮಗಳ ಇರ್ತದೆ, ಅದು ಹೋಗ್ತದೆ. ಹೃದಯ ಗ್ರಂಥಿ, ಹೃದಯದಲ್ಲಿ ಇವರು ನನ್ನ ಪತಿ, ಇವರು ನನ್ನ ಸತಿ ಅಂತಕ್ಕಂಥ ಭಾವದಲ್ಲ. ಆ ಭಾವದಲ್ಲಿ ವಾಸನ ಬರತಕ್ಕಂಥ ಭಾವ ಗಟ್ಟಿಮುಟ್ಟ ಭದ್ರವಾಗಿರ್ತಕ್ಕಂಥದ್ದಾಗ್ತದ. ಅದು ಬ್ರಹ್ಮದೇವರು ಬಂದ್ರೆ ಬಿಚ್ಚೋದಿಲ್ಲ ಅಂತ ಹೇಳಿ. ಯಾರು ಬಂದ್ರು ಬ್ರಹ್ಮದೇವರು ಬಂದ್ರೆ ಅವರಪ್ಪ ಬಂದ್ರೆ ಬರೋದು ಬಿಚ್ಚೋದಿಲ್ಲ ಅಂತ ಹೇಳಿ. ಹಾಗೆ ಬಿಚ್ಚಬೇಕಾದ್ರೆ ಯಾರು ಬೇಕು? ಯಾರು ಬೇಕ್ರೆ? ಗುರುಗಳೇ ಬೇಕು. ಅವ್ರ ವಚನವೇ ಅದು ಅಮೃತ. ಮೃತ್ಯೋದ ನಿವಾರಣೆ ಮಾಡಿ ಅಮೃತತ್ವ ಇರ್ತಕ್ಕಂಥ ಶಕ್ತಿ ಗುರುಗಳ ವಚನದಲ್ಲಿದೆ. ಶ್ರೀ ಗುರು ವಚನದ ಅನೇಕ ಸುದೇ ಉಂಟೆ. ಗುರು ವಚನಕ್ಕಿಂತ ಬೇರೆ ಅಂತಕ್ಕಂಥದ್ದಿಲ್ಲ. ಅಂತ ಗುರು ವಚನದಿಂದ ಅದು ನಿವೃತ್ತಿ ಆಗ್ತದೆ, ಗಂಟೆ ನಿವೃತ್ತಿ, ಹೃದಯ ಛೇದನ ಆಗ್ತದೆ ಅಂತ ಉದ್ಧಾರ ಆಗ್ತದೆ. ಆಗೋಸ್ಕರ ಈ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಅಂತಕ್ಕಂಥ ಗ್ರಂಥವನ್ನು ರಚನೆ ಮಾಡಿ ಅನೇಕ ವಿಷಯಗಳನ್ನೆಲ್ಲ ಪ್ರತಿಪಾದನೆ ಮಾಡ್ತಾ ಎಲ್ಲರಿಗೂ ಸುಲಭವಾಗಿ ಉದ್ಧಾರಕ್ಕೆ ಏನೇನು ಎಲ್ಲವನ್ನು ಪ್ರತಿಪಾದನೆ ಮಾಡ್ತಾ ಸಾಗಿದರು. ಅಲ್ಲಿ ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕಾರ್ಯಾಚಾರ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ, ಎಲ್ಲವನ್ನು ಗುರುಗಳು ಏನೋ ಪ್ರತಿಪಾದನೆ ಮಾಡ್ತಾ ಇದ್ರೆ ಅದನ್ನೆಲ್ಲವನ್ನ ಒಂದರಲ್ಲೇ ಕೂಡಿಸಿ ಕೈವಲ್ಯ ಪದ್ಧತಿ ಎತ್ಕೊಂಡು ಹೆಸರಿಸಿದರು. ಪ್ರತಿಪಾದನ ಅರ್ಜುನಾಯ ಪ್ರತಿ ಅಂದರೆ ಅರ್ಜುನನಿಗೋಸ್ಕರ ಶ್ರೀಕೃಷ್ಣ ಭಗವಂತ ಓಂ ಪಾರ್ಥಾಯ ಪ್ರತಿ ಬೋಧಿತಾಂ ಅಂದರೆ ಪಾರ್ಥನಿಗೋಸ್ಕರವಾಗಿ ಬೋಧಿಸಿದರು. ಓಂ ಪಾರ್ಥಾಯ ಪ್ರತಿ ಬೋಧಿತಾಂ ಯಾವ ಭಗವತ ನಾರಾಯಣೇನ ಸ್ವಯಂ ಸ್ವತಃ ವಿಷ್ಣು ಪರಮಾತ್ಮನೇ, ಭಗವಂತನ ವಿಷ್ಣು ಪರಮಾತ್ಮನೇ ಶ್ರೀಕೃಷ್ಣ ಭಗವಂತಾಗಿ ಅರ್ಜುನನಿಗೋಸ್ಕರವಾಗಿ ಅರ್ಜುನನ ಕುರಿತೇ ಉಪದೇಶ ಮಾಡಿದ್ರು. ಹಾಗೆ ಶ್ರೀಮನ್ ನಿಜಗುಣ ಶಿವರು ಯಾರನ್ನು ಕುರಿತು ಉಪದೇಶ ಮಾಡಿದ್ದಾರೆ? ಅರ್ಜುನಾಯ ಅಂತ ಹೇಳಿದರು. ಅರ್ಜುನ ನಿಮಿತ್ತ ಕಲ್ಸ್ಕೊಂಡು ಎಲ್ಲ ಹೇಳಿದವರು ಕೂಡ ಹಾಗಾಗಿ ವಿಷಯ ಆಗಿದ್ರು. ಈ ಕೈವಲ್ಯ ಪದ್ಧತಿ ಗ್ರಂಥವನ್ನ ಯಾರಿಗೋಸ್ಕರವಾಗಿ ಹೇಳಿದ್ರು ಅಂತಂದ್ರೆ ಅವ್ರ ವಚನ ಹೇಳ್ತದ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳವುದು ನರರಿಗೆ ಮುಕುತಿ ಅಂತ. ನರರಿಗೆ ಅಂದ್ರೆ ಮನುಷ್ಯರಿಗೆ ಅಂದ್ರೆ ಎಲ್ಲ ಮಾನವರಿಗೂ ಕೂಡ ಮೋಕ್ಷ, ಎಲ್ಲರಿಗೂ ಕೂಡ ಮೋಕ್ಷಕ್ಕೆ ಅಧಿಕಾರದ
ಎಲ್ಲರೂ ಮೋಕ್ಷ ಪಡಲಿಕ್ಕೆ ಅರ್ಹರು ಅಂದ್ಕೊಂಡು ಹೇಳಿದರು. ಎಲ್ಲರೂ ಅಧಿಕಾರ ಹೌದು, ಆದರೆ ಅಧಿಕಾರದವರು ಸಂಪಾದನೆ ಮಾಡಬೇಕಲ್ಲ, ಅಧಿಕಾರತ್ವನು ಸಂಪಾದನೆ ಮಾಡಬೇಕು. ಈ ಹೊರಗಿನ ವ್ಯವಹಾರದಲ್ಲಿ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾ ಕಲಿತಿರ್ತಾರೆ, ನೌಕರಿ ಮಾಡುವಂಥ ಅಪೇಕ್ಷೆ ಇರ್ತದೆ, ಎಲ್ಲ ಅಪೇಕ್ಷೆ ಆಗ್ತದೆ ಮಾಡ್ತಿರ್ತಾರೆ. ಎಲ್ಲರೂ ಅಧಿಕಾರಿಗಳೇ, ಎಲ್ಲರೂ ಶಾಲೆಗೆ ಹೋಗ್ತಾರೆ, ಕಲಿಬೇಕಿರ್ತಾರೆ. ಅವ್ರ ಕಣ್ಣ ಬಾಯಿ ಮೂಗು ಕಿವಿ ನಾಲಿ ಕೈ ಬರಲಿಕ್ಕೆ ಬೆರಳುಗಳು ಹಾಳೆ ಎಲ್ಲ ಇದ್ದೇ ಅಂತ ಪ್ರಯತ್ನ ಮಾಡ್ತಿರ್ತಾರೆ. ಆದ್ರೆ ಅಷ್ಟೆಲ್ಲ ಮಾಡ್ತಾ ಹೋಗಿದ್ದಾರೆ, ಎಲ್ಲರೂ ಮನುಷ್ಯರೇ ಇದ್ದಾರು ಅಂದರೂ ಕೂಡ ನೌಕರಿ ಬೇಕಾಗಿರ್ತಂಥ ಸಮಯದಲ್ಲಿ ಎಷ್ಟು ಅಂಕಗಳು ಬೇಕಾಗಿರ್ತದೆ, ಏನೇನಿರ್ತದೆ ಆ ಯೋಗ್ಯತೆ ಪಡೆದಿರ್ತಾರೆ. ಆ ಯೋಗ್ಯತೆ ಅಂತಕ್ಕಂಥದ್ದು ಪಡಿಲಿಲ್ಲ ನೌಕರಿ, ಹೊರಗಿನ ನೌಕರಿ ಪಡೀಲಿಕ್ಕೆ ಆಗ್ತಾಯಿಲ್ಲ. ನೌಕರಿ ಮಾಡಿದ್ದವ್ರು ಯಾರು ಮನುಷ್ಯರು ಹೋದ್ರು. ಅದೇ ಪ್ರಕಾರವಾಗಿ ಇಲ್ಲಿ ನರರಿಗೇನು ಎಲ್ಲ ಮನುಷ್ಯರಿಗೆ, ಪ್ರತಿಯೊಬ್ಬ ಮನುಷ್ಯರು ಮೋಕ್ಷ ಪಡಲಿಕ್ಕೆ ಅಧಿಕಾರ ಅದ. ಇಲ್ಲಿ ಇನ್ನು ಕೂಡ ಸರ್ವರ ಅಧಿಕಾರಿಗಳು ಎನಿಸಿಕೊಂಬವರು ಮಗನೇ, ಎಲ್ಲರೂ ಅಧಿಕಾರಿ ಎನಿಸಿಕೊಂಬವರು ಉರುವೆ ಅತಿಶಯವಾದ ಮುಕ್ತಿ ಪಡೆಯಲಿಕ್ಕೆ. ಈ ಉರುವೆಂದ್ರೆ ಪೃಥ್ವಿ ಇಲ್ಲ ಇದಕ್ಕಿಂತ ಅಧಿಕಾರ ಇರ್ತಕ್ಕಂಥ ಮೋಕ್ಷ ಪಡಲಿಕ್ಕೆ ಎಲ್ಲರೂ ಕೂಡ ಅಧಿಕಾರಿಗಳೇ. ಆದರೆ ಆ ದಾರಿ ಸಾಗಬೇಕಲ್ಲ, ಆ ದಾರಿಯಲ್ಲಿ ಸಾಗಬೇಕು, ಅದನ್ನು ಪಡಿಬೇಕು, ಹಾಗಿದ್ರೆ ಮಾತ್ರ ಸಾಧ್ಯ. ಇಲ್ಲಿ ಶ್ರೀಮನ್ಯ ಜೀವನ ಶಿವಯೋಗಿಗಳು ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲೂ ನರರಿಗೆ ಮುಕುತಿ ಹೇಳಿದರು. ಮತ್ತು ಅಲ್ಲೆಲ್ಲ ಶಿವಕಾರುಣ್ಯ ಜೀವ ಸಂಬಂಧ ನೀತಿಕರಾಚಾರ್ಯ ಯೋಗ ಪ್ರತಿಪಾದನೆ ಜ್ಞಾನ ಪ್ರತಿಪಾದನಾ ಸ್ಥಳವನ್ನು ಪ್ರತಿಪಾದನೆ ಮಾಡ್ತಾ ಅಲ್ಲಿ ಕೂಡ ಒಂದು ವಿಷಯ ಹೇಳಿದ್ರು. ಅದಕ್ಕೆ ಸಂಬಂಧಪಡ್ತಕ್ಕಂಥ ಮೊದಲನೇ ಪದ್ಯದಲ್ಲಿ ಒಂದೊಂದು ಸ್ಥಳಕ್ಕೆ ಒಂದೊಂದು ನುಡಿಗಳನ್ನು ಹೇಳ್ತಾ ಬಂದಿದ್ದಾರೆ. ಒಂದೊಂದು ಸ್ಥಳಕ್ಕೆ ಒಂದೊಂದು ನುಡಿ ಸಂಬಂಧ ಆಗುತ್ತೆ. ಅಲ್ಲಿ ಜ್ಞಾನ ಪ್ರತಿಪಾದನಾ ಸ್ಥಳ ಸಂಬಂಧಪಟ್ಟಿರ್ತಕ್ಕಂಥ ವಿಷಯನ 6 ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದನು ಕನಸೆಂದರೆ ಮಾರಮರ್ಧನ ಶಂಭುಲಿಂಗವನ್ನು ನಡೆಸಿ ಗಂಭೀರ ಸುಖದೊಳಗೆ ತಲುಪುವ ಅಂತ ಹೇಳುವಾಗ ಅಲ್ಲಿ ಹೇಳ್ತಕ್ಕಂಥ ಇದನ್ನು ಮಾಡುವ ಮೋಕ್ಷಕ್ಕೆ ಅನುಕೂಲ. 6 ನಾನೆಂದು ಮೋಕ್ಷ ಪಡಿಬೇಕಂತ ಅಪೇಕ್ಷೆ ಅಲ್ಲ, ಹಾಗಾದ್ರೆ ಈ ಸಾಧನೆ ಮಾಡು. 6 ನಾನೆಂದು ವಿಚಾರಿಸು, ನಾನು ಯಾರಿದ್ದೇನೆ, ನಾನು ಯಾರು. ಈ ಗುರುಗಳು ನಗನಗ್ತಾ ಇದ್ರು. ಗಂಡ ಆಗ್ಲಿಕ್ಕೆ ಹಾಗೆ ಬರ್ತಾ ಇಲ್ಲ, ಗಂಡನ ಹತ್ರ ಒಬ್ಬ ಹೆಣ್ಮಗಳು ಬಂದು ಕೂತ್ರಂದ್ರೆ ನೀನು ಗಂಡನ ಸ್ವಲ್ಪ ಪದ ಪಡಿತೀಪ, ನೀ ಗಂಡ ಅಂತಕ್ಕಂಥ ಅವ್ರಿಗಿಲ್ಲ ಪಡಿಲಿಕ್ಕೆ ಸಾಧ್ಯನ, ನಿನಗೆ ಆ ಹೆಸರಿಲ್ಲ, ಹೋಗ್ಲಿ ಬಿಡು ಅಂಥೇಳಿ ಹಾಗೆ ಮುಂದುವರ್ಸ್ಕೊಂಡು ಹೇಳಿದ್ರು. ನೀನು ಏನಾದೆ, ನೀನು ಸತಿಗೆ ಹೆಂಡತಿಗೆ ಇರದೆ ಗಂಡನಾದೆ, ಮಾವನಿಗೆ ಅಳಿಯನಾದೆ, ಅಳಿಯನಿಗೆ ಮಾವನಾದೆ, ಮಗುವಿಗೆ ತಂದೆ ಆದೆ, ತಂದೆಗೆ ಮಗನಾದೆ, ನೀನೇನಾದೆ, ನೀ ಯಾರು? ನೀ ಯಾರು? ನೀ ಇಷ್ಟೆಲ್ಲ ಗದ್ದೆಗಳು ನೀ ಯಾರು? ನಿನ್ನನ್ನು ನೀನೇ ಮರ್ತ್ಕೊಂಡು ಬಿಟ್ಟಲ್ಲ, ನೀ ಯಾರು? ಒಂದು ಕ್ಷಣ ತಿಳ್ಕೊ. ಹೀಗೆ ಶ್ರೀರಾಮಚಂದ್ರ ತಮ್ಮ ಗುರು ಹತ್ತಿರದಲ್ಲಿರುವಾಗ ವಶಿಷ್ಠಗಳು ಸರಿ ಇರುವಾಗ ಶ್ರೀರಾಮಚಂದ್ರ ಕುರಿತು ವಶಿಷ್ಠಗಳು ಕೇಳಿರುತ್ತೆ, ನೀ ಯಾರು ಅಂತ. ಶ್ರೀರಾಮಚಂದ್ರ ಕೇಳಿದ್ರೆ ಈ ವಶಿಷ್ಠಗಳು, ಶ್ರೀರಾಮಚಂದ್ರ ಯಾರು? ವಿಷ್ಣು ಪರಮಾತ್ಮ ಅವರು ಕೇಳಿದ್ರೆ ನೀ ಯಾರು ಅಂತ ಕೇಳಿದ್ರೆ ಶ್ರೀರಾಮಚಂದ್ರ ಹೇಳ್ಬೇಕು, ತಯಾರು ಹೇಳ್ಬೇಕಾಯ್ತು, ಹೇಳಿಲ್ಲ. ಅವ್ರ ನಾನು ಶ್ರೀರಾಮಚಂದ್ರ ಅವರು ಹೇಳ್ತಿದ್ರು. ಶ್ರೀರಾಮಚಂದ್ರ ಅವರು ಶ್ರೀರಾಮಚಂದ್ರ ಅಂತ ಹೇಳಿದ್ರು. ಅವ್ರ ಮಗಲ್ರಿ ಗುರುಗಳು. ಅವರಂದ್ರು ನೀನು ಹುಟ್ಟಿ ಒಂದು 13 ದಿವಸಕ್ಕೆ ಇಟ್ಟಿರ್ತಕ್ಕಂಥ ಹೆಸರು, ಅಕಸ್ಮಾತ್ ತಪ್ಪಿದ್ರೆ ಬೇರೆ ಹೆಸರು ಇಡ್ತಿದ್ರು, ನೀ ಯಾರು? ನಿನ್ನ ಹೆಸರಾಯ್ತದು, ನೀ ಯಾರು, ನೀನು ಯಾರು ಅಂತ ಕೇಳಿದ್ರು. ಇನ್ನೇನು ಹೇಳಬೇಕಪ್ಪ, ನನ್ನ ಹೆಸರು ಶ್ರೀರಾಮಚಂದ್ರ, ಮತ್ತು ನಾನು ಶ್ರೀರಾಮಚಂದ್ರ ಅಂತ ಹೇಳಿದೆ, ಮತ್ತು ನೀನು ಯಾರು ಅಂತ ಕೇಳ್ತಾರ. ಅವರು ನಾನು ದಾಶರಥಿ ಅಂತ, ಅಂದ್ರೆ ದಶರಥರ ಮಗ. ಅವರಂದ್ರು ನೀನು ಯಾರ ಮಗ ಅಂತ ನಾನು ಕೇಳಿಲ್ಲ, ನಾನು ಯಾರ ಮಗ ಇದ್ದೆ ಅಂತ ಕೇಳಿಲ್ಲ, ನಾನು ಕೇಳಿದ್ದೇನು ನೀನು ಯಾರು. ಮತ್ತೇನಾಯ್ತು ಅಂತ ವಿಚಾರ ಮಾಡಿ ಹಾಗೆ ಕೌಸಲ್ಯ ಸುಪ್ರಜಾ ಅಂತ, ಕೌಶಲ್ಯ ದಿವೆ ಮಗ ನಾನು ಅಂತ. ಅದು ಕೌಶಲ್ಯ ಯಾವ ತಾಯಿಯ ಮಗ ಅಂತ ಕೇಳಿಲ್ಲ ನಾನು, ನೀನು ಯಾರು ಅಂತ ಕೇಳಿದ್ದೇನೆ. ಅವರು ನಾನು ಅಯೋಧ್ಯೆ ಅರಸ,
ನೀ ಯಾವ ರಾಜ್ಯದ ಅರಸ ಅಂತ ಕೇಳಿಲ್ಲ ನೀನು ಯಾರು? ಏನ್ ಮಾಡ್ತಿದ್ದ? ನಾವು ಶೀತಾಪತಿ, ಅವರದ್ದು ಇದೆಲ್ಲಿ ಕಿತಾಪತಿ ಅಂತ. ನಾ ಹೇಳೋದು ಬೇರೆ, ನೀನು ಹೇಳ್ತಕ್ಕಂಥದ್ದು ಬೇರೆ. ನಾ ಯಾವ್ದು ಕೇಳ್ತಾನೆ ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ನಾನು ಏನ್ ಕೇಳ್ತಾ ಇದ್ದೀನಿ ಉತ್ತರ ಅದನ್ನು ಕೊಡ್ಬೇಕು. ಮತ್ತೆ ಅವ್ನು ಕೊಡ್ತಾ ಇಲ್ಲೇನು? ಪ್ರಶ್ನಾನುಗುಣವಾಗಿ ಏನು ಉತ್ತರ ಇರಬೇಕು. ಪ್ರಶ್ನಾನುಗುಣ ಉತ್ತರ ಅಲ್ಲದು. ಆಗ ಶ್ರೀರಾಮಚಂದ್ರ ಎದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಏನಿದ್ರು, ನನಗೆ ಗುರುಗಳೇ ನನಗೆ ಅರ್ಥನ ಆಗ್ತಾ ಇಲ್ಲ. ನಾನು ಯಾರ ಮಗ ಅಂತ ಗುರ್ತದ, ನನಗೆ ನನ್ನ ಹೆಸರಿಗೆ ಗುರ್ತದ, ಯಾರ ಪತಿ ಗುರ್ತದ, ಯಾವ ದೇಶದ ಯಾವ ಅಯೋಧ್ಯಲ್ಲ ಯಾವ ರಾಜ್ಯದ ಅರಸ ಅಂತ ಗುರ್ತದ, ಯಾವ ತಂದೆ ಬಗ್ಗೆ ಯಾವ ತಾಯಿ ಬಗ್ಗೆ ಗುರ್ತದ, ಯಾರ ಮಾವ ಯಾರ ಹಳೆ ಎಲ್ಲ ಗುರ್ತದ್ರಿ. ಆದ್ರೆ ನೀವೇನ್ ಕೇಳ್ತೀರಿ ಉತ್ತರ? ಈ ಉತ್ತರ ನನ್ನ ಹತ್ರ ಇಲ್ಲ. ಕೃಪೆ ಮಾಡಿ ಆ ಉತ್ತರವನ್ನು ತಾವೇ ಹೇಳಬೇಕು. ಪ್ರಶ್ನೆ ಕೇಳಿದವರೇನು ತಾವೇ ಆ ಉತ್ತರ ತಮಗೆ ಹೋಗ್ತದೆ, ತಾವೇ ನನಗೆ ಹೇಳ್ರಿ. ಮನೇಲಿ ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ಅವರು ಗುರು ಉತ್ತರವನ್ನು ಹೇಳ್ತಕ್ಕಂಥ ಸತ್ಯಂ ಜ್ಞಾನಂ ಸುಖಾತ್ಮಕನಂದು. ನೀನು ಸತ್ತಿದ್ದೀಪ, ನೀನು ಸತ್ತಿದ್ದಿ. ನೀನು ಸ್ವಲ್ಪ ಸತ್ಯ ಸತ್ತಂದ್ರೆ ತ್ರಿಕಾಲದಲ್ಲಿ ಬಾಧೆ ಹೊಂದಿರ್ತಕ್ಕಂಥ ಅದಲ್ಲ, ಅದು ಸದ್ರೂಪ ಸತ್ತವು. ಚಿತ್ತು ಅಂದ್ರೆ ಅವ್ರಿಗೆ ಸ್ವಲ್ಪ ಸತ್ತು ಚಿತ್ತು. ನಿತ್ಯ ಅಂದ್ರೆ ಎಲ್ಲ ವಸ್ತುಗಳು ಆಕಾಶವನ್ನು ಮರಳ್ಕೊಂಡು ಎಲ್ಲ ವಸ್ತುಗಳು ಅರಿತಿದ್ದಾವೆ. ನೀನು ನಿತ್ಯ ಇರ್ತಕ್ಕಂಥ ನೀನು ಇವು ಆಕಾಶಗಳಲ್ಲ, ಇವು ವಸ್ತುಗಳು ಇವು ಪೂರ್ಣದವ. ನಿನ್ನ ಪದ ಪೂರ್ಣ ಪದ, ಮಿಗ ಪೂರ್ಣ ಪದವಿತ್ತು ಬಗೆ ಶಂಭುಲಿ ಅಂತ ಹೇಳುವಾಗ ಇದಕ್ಕಿಂತಲೂ ಮಿಗಿಲಾಗಿ ಗಗನಾದಿಗಳು ತನ್ನೊಳಗೆ ಒಗೆಯದ ಕಾರಣದಿಂದ, ಗಗನಾದಿಗಳನ್ನು ತನ್ನೊಳಗೆ ಒಗೆಯೋದಂದ್ರೆ ಇದನ್ನು ಒಳಗಾಗಲು ಇರಿಸ್ಕೊಂಡು ಇದಕ್ಕಿಂತಲೂ ಆಚೆ ಇರ್ತಕ್ಕಂಥ ಸ್ವಲ್ಪ ಅತ್ಯಂತಿಷ್ಟದ ಶಾಂಗುಲ ಸ್ಥಿತ ತಗೊಂಡು ಇದನ್ನು ಮೀರಿರ್ತಕ್ಕಂಥ ಸ್ಥಿತಿ ನಿನ್ನದು. ಈ ದೇಹಾದಿ ಸಂಘಾತನೆ ಏನಲ್ಲ, ನೀನು ಸಚ್ಚಿದಾನಂದ ಪರಿಪೂರ್ಣ ಪರಬ್ರಹ್ಮ ಸ್ವರೂಪಿತಿ. ಆಕಾಶ ಪೂರ್ಣದ ನೀನು ಪರಿಪೂರ್ಣ, ನೀನು ಪರಿಪೂರ್ಣಿತಂತ ಪರಬ್ರಹ್ಮ ಸ್ವರೂಪಿತಿ. ಅದಕ್ಕೆ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಪೂರ್ಣಮದ ಇಲ್ಲಿ ತೋರ್ತಕ್ಕಂಥ ವಸ್ತುಗಳಲ್ಲ ಒಂದಕ್ಕಿಂತ ಒಂದು ಪೂರ್ಣ. ಹೇಗೆಂದ್ರೆ ಪೃಥ್ವಿ ಅದು, ಭೂಮಿ ಅದು, ಭೂಮಿ ಪೂರ್ಣ. ಆದ್ರೆ ಭೂಮಿಗಿಂತ ಯಾವ್ದು ದೊಡ್ಡದ್ರಿ? ಭೂಮಿಗಿಂತ ಯಾವ್ದು ದೊಡ್ಡದು? ಪೃಥ್ವಿ ಆಪ್. ಭೂಮಿಗಿಂತ 3 ಪಟ್ಟು ನೀರು ದೊಡ್ಡದು, ನೀರು ದೊಡ್ಡದು. ಈ ಭೂಮಿ ಅಂತ ಸಣ್ಣದಾಯ್ತು, ಇದು ಒಂದು ದೊಡ್ಡದಾಯ್ತು, ಅದಕ್ಕಿಂತ ದೊಡ್ಡದಾಯ್ತು. ಇನ್ನೊಂದು ಏನಂದ್ರೆ ಅದು ಸಣ್ಣದಾಯ್ತು. ಈಗ ಪೃಥ್ವಿ ಅಂದ್ರೆ ಪೃಥ್ವಿಗಿಂತ ದೊಡ್ಡದಾಯ್ತಕ್ಕಂಥದ್ದು ಯಾವುದು? ನೀರು. ನೀರಿಗಿಂತ ದೊಡ್ಡದಾಯ್ತಕ್ಕಂಥದ್ದು ಪೃಥ್ವಿ ಆ ತೇಜ್. ಅದಕ್ಕಿಂತ 3 ಪಟ್ಟ ಅಗ್ನಿ ದೊಡ್ಡದಂತ. ಅಗ್ನಿ ಹೇಗೆ ದೊಡ್ಡದರಿ ಅಂತ ಸೂರ್ಯ ಹೇಳ್ತಾರೆ. ಸೂರ್ಯ ಎಷ್ಟೋ ಲಕ್ಷ ಕಿಲೋಮೀಟರ್ ದೂರದಿರ್ತಕ್ಕಂಥ ಸೂರ್ಯನ ಪ್ರಖರವಾಗಿರ್ತಕ್ಕಂಥ ಕಿರಣ ಹೊರಗೆ ನೀರು ಬಿಡೋದಂತೆ ಗಿಡ ಹೊಡ್ಕಾಡ್ಕೊಂಡು ಅಥವಾ ಮಠದೊಳಗೋ ಮನೆಯೊಳಗೆ ಒಳಗೆ ಹೋಗ್ತಿರ್ಲಿ. ಮತ್ತೇನು ಅಗ್ನಿ ಅದು? ಅಗ್ನಿ ಯಾವ ಕಡೆ ಎಂತ ಚಶ್ಮಾ ತೊಗೊಳ್ರಿ ನಂಬರ್ದು, ಅದು ಕೆಳಗಾಗಿ ಅರಳಿನೋ ಅಥವಾ ಹುಲ್ಲನ್ನು ಹೇಳ್ರಿ ಮೇಲವಾಗಿ ಹಿಡಿದೀಗ ಅದು ಒಳಗಿನ ಪ್ರಕಾಶ ಪದ ಏನು ಕೇಂದ್ರೀಕೃತವಾಗಿ ಬಂದ್ರೆ ಏನಂತ ಉರಿತಲ್ಲ. ಅದಕ್ಕೆ ಈ ಅಗ್ನಿಗಿಂತ ಜಲದಕ್ಕಿಂತ ನೀರಿಗಿಂತ ಯಾವ್ದು ದೊಡ್ಡದು? ಅಗ್ನಿ ಇರ್ತಕ್ಕಂಥದ್ದು ಹೆಚ್ಚಾಗ್ತದೆ. ಪೃಥ್ವಿ ಆಪ್ ತೇಜ್. ಆಮೇಲೆ ಇದಕ್ಕಿಂತಲೂ ದೊಡ್ಡದು ಯಾವುದು? ಸೂರ್ಯ ಒಂದು ಕಡೆ ಕಾಣ್ತಾನೆ, ಒಂದು ಕಡೆ ವಾಯು. ವಾಯು ಎಲ್ಲ ಕಡೆ ಇರ್ತದೆ. ಅವೆಲ್ಲ ಕಡೆ ವಿಶೇಷವಾದ ಎಲ್ಲ ಸಿದ್ಧ ನೋಡಿ ಸೂರ್ಯನಾರಾಯಣ ಇಲ್ಲಿ ಇರ್ತಕ್ಕಂಥದ್ದು. ಈ ಬೇರೆ ಬೇರೆ ಎಲ್ಲ ಕಡೆ ವಾಯು ಇರ್ತಾರೆ. ಆದ್ರೆ ಎಲ್ಲ ಕಡೆ ಅಂದ್ರೆ ಅದಕ್ಕಿಂತ 3 ಪಟ್ಟು ಎಷ್ಟು ದೊಡ್ಡದು. ಆದರೆ ಈ ವಾಯುವಿನಕ್ಕಿಂತ ಯಾವ್ದು ದೊಡ್ಡದು ಅಂದ್ರೆ ಆಕಾಶ ದೊಡ್ಡದು. ಇದಕ್ಕಿಂತ ಯಾವ್ದು ದೊಡ್ಡದು? ಆಕಾಶ ದೊಡ್ಡದು. ಗಗನಾದಿಗಳು ತಮ್ಮೊಳಗೆ ಒಗೆದ ಕಾರಣದಿಂದ ಅಂತಂದ್ರೆ ಮಿಗ ಪೂರ್ಣ ಪದವೆಂತು. ಇದಕ್ಕಿಂತ ಹೆಚ್ಚಾಗಿರುವಂಥ ಪೂರ್ಣ ಪದ ಪರಿಪೂರ್ಣ ಪದ ನೀನು ಇರಬೇಕಪ್ಪ. ನೀನು ಪರಬ್ರಹ್ಮ ಸ್ವರೂಪಿ. ಆದ್ದರಿಂದ ನೀನು ಪರಿಪೂರ್ಣ ಪರಬ್ರಹ್ಮ ಸ್ವರೂಪಿತಿ.
ನೀನು ಪರಬ್ರಹ್ಮ ಇದ್ದೀನಿ, ಅನ್ಯನೇನಲ್ಲ ಅಂತ ಹೇಳಿದ್ರು. ಅದರ ಅಂತ ನಿನ್ನ ಸ್ವರೂಪ ಪರಿಪೂರ್ಣ ಇರ್ತಕ್ಕಂಥ ಪರಬ್ರಹ್ಮ ಸ್ವರೂಪ. ಈ ಮಾವ ಹಳೆಯ ಏನೇನೋ ಎಲ್ಲ ಸಂಬಂಧ ಕಲ್ಪಿಸಿಲ್ಲ. ತಂದೆ, ರಾಜ, ಸೀತಾಪತಿ ಇವೆಲ್ಲ ಇದು ಉತ್ತರನಲ್ಲಿದ್ದು ನೀನು ಯಥಾರ್ಥ ಸ್ವರೂಪ ತಿಳ್ಕೊಂಡು ನೀನು ತಂದೆ ಆಗ್ತಾ ಇದ್ದೆ ಅದು ಕೇಳು ಉಪದೇಶಕ್ಕೊಂದ. ಅಲ್ಲಿ ಸತ್ಯಂ ಜ್ಞಾನಂ ಸುಖಾತ್ಮನೆಂದು ನಿನ್ನ ಸ್ವರೂಪ ಅನ್ನೋದು ಸತ್ಯದ. ಮತ್ತು ಹೇಳ್ದ ನೀನು ಸತ್ಯ, ನಿನ್ನ ಸ್ವರೂಪ ಜ್ಞಾನ ಸ್ವರೂಪ ಇದ್ದಿ, ಅಜ್ಞಾನ ಸ್ವರೂಪ ಅಲ್ಲ, ನೀನು ಅರಿವು ಸ್ವರೂಪ ಇದ್ದಿ. ಏನಿದೆ ಗುರು ಹೇಳಿದ್ರಲ್ಲ, ನೀನು ಅರಿವು ಸ್ವರೂಪ, ಅರಿವೇ ಬರೀ ಅರಿವೇ ಬರೀ ಅರಿಯುತ್ತೆ ಅರಿವು ಸ್ವರೂಪ. ಅಲ್ಲಿ ಮರವೇ ಎಂದೂ ಕೂಡ ಇಲ್ಲಿರ್ತಕ್ಕಂಥ ಅರಿವು ಸ್ವರೂಪ ನೀನು ಬರೀ ಅರಿವೇ. ನಿನ್ನ ತೆರಳರೇ ಮುಕ್ತಿ ಹೋಗೋದು ನಿಶ್ಚಯ ಇರುತ್ತೆ. ನೀನು ಹೇಗಿದ್ರೆ ಆಗತ್ತದ ಮೋಕ್ಷ ಆಗ್ತದೆ, ಅರಿವಿದ್ದತ್ತೆ. ಅದಕ್ಕೆ ನಿನ್ನ ಸ್ವರೂಪ ಅರಿವು ಸ್ವರೂಪ ಅಲ್ಪ, ಸತ್ತು ಚಿತ್ತು. ಆಮೇಲೆ ನಿತ್ಯ ಅಂತ ಎಲ್ಲವೂ ಅನಿತ್ಯದವ ನಿತ್ಯತೆ. ಜ್ಞಾನ ಅಂತ ಸತ್ಯಂ ಜ್ಞಾನ. ಆಮೇಲೆ ಸುಖಾತ್ಮಕನೆಂದು, ಸುಖಾತ್ಮಕ ದುಃಖಾತ್ಮಕಲ್ಲ. ನಿನ್ನ ಸ್ವರೂಪ ಎಲ್ಲ ದುಃಖಾತ್ಮಕದ ಇದ್ದಾವ, ನೀನು ಸುಖಾತ್ಮಕರಿದ್ದಿ. ಹೇಗಂದ್ರೆ ಈಗ ಒಂದು ಇದು ಮೈಕ್ ಅದ, ಇಲ್ಲಿ ಮೈಕ್ ಅದ, ಇಲ್ಲಿ ಏನಾದ್ರು ಇದು ಈ ಸದ್ಯ ಹೇಗಿರ್ಬೋದು ಹೇಳಿ, ತಂಪದ ವಿಷಯದ ಇದು ಸದ್ಯ ಇದು ತಂಪ ಗಾಳಿ ವಿಷಯದ ಇದು, ಈ ತಂಪದ ವಿಷಯದ ಇದು ತಂಪದ ಈಗ ತಂಪನಿಸೋದು. ಹೇಗೆ ತಂಪನಿಸ್ತು? ಇದಕ್ಕಿಂತಲೂ ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತಗಳ ವಿಷಯ ಅದಕ್ಕಿಂತ ತಂಪನಿಸ್ತು. ಈ ನೆಲವನ್ನು ಇಸ್ತದೇನೆ ಇಲ್ಲಿ ಕಲ್ಲದ ಕೆಳಗ ಇವತ್ತೇ ನೋಡ್ರಿ, ಕಲ್ಲು ಬಿರುಸ್ತದನ್ನ ಹೇಳದು ಕಠಿಣ ಅದಲ್ರಿ. ಕಾನೇನು ಅದಕ್ಕಿಂತ ನಿಮ್ಮ ಕೈ ಮೆತ್ತಗದ್ರಿ, ಅದಕ್ಕಿಂತಲೂ ನಿಮ್ಮ ಕೈ ಅದ ಮೆತ್ತಗದ, ಅದಕ್ಕೆ ಏನಂತ ಅದು ಬಿರುಸಾಯ್ತು. ಇದಕ್ಕಿಂತ ನಿಮ್ಮ ಕೈ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ರಕ್ತ ವಿಷಯ ಅದಕ್ಕೆ ತಂಪಾಯ್ತು. ಹೀಗ ನೀನು ಸುಖಾತ್ಮಕರಿಂದಂದ್ರೆ, ನೀನು ಸುಖಾತ್ಮಕ ಇದ್ದೆ ಅಂದ್ರೆ 500 ದುಃಖ ಸ್ವರೂಪ. ನೀನು ಸುಖಾತ್ಮಕವೆಂದು, ಆಗ ನಿನ್ನ ಬಿಟ್ಟು ಉಳಿದಿರ್ತಕ್ಕಂಥದ್ದೇನೋ ದುಃಖಾತ್ಮಕವೆಂದು. ಅದರಿಂದ ನೀನೊಂದು ಕ್ಷಣ ವಿಚಾರ ಮಾಡು, ಈ ಹೊರಗಿನ ವಿಷಯಗಳು ಸುಖ ಸ್ವರೂಪ ಅಂತ ನೀವೊಂದು ವೇಳೆ ತಿಳಿದ್ರೆ ಆಗತಕ್ಕಂಥ ಹಾನಿ ಏನು ಅಥವಾ ಆಗತಕ್ಕಂಥ ಲಾಭ ಏನು ಅಂತ ಒಂದು ವಿಚಾರ ಮಾಡು. ಏನಂದ್ರೆ ಇವು ಹಾನಿ ಅವು ಸುಖ ಸ್ವರೂಪ ಅಂತ ತಿಳಿದ್ರೆ ತನ್ನ ಲಕ್ಷಣ ಏನಂದ್ರೆ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ತನ್ನ ಲಕ್ಷಣ. ಈ ಮಾಯ ಲಕ್ಷಣ ಅಥವಾ ಅವಿದ್ಯೆ ಲಕ್ಷಣ ಏನದ, ನಾಮರೂಪಾತ್ಮಕ ವ್ಯವಹಾರ ಈ ಲಕ್ಷಣ ಇದೆ. ಅಸತ್ತು ಜಡ ದುಃಖ ಅನಿತ್ಯ ಖಂಡಿತ ಲಕ್ಷಣ ಅವು ಲಕ್ಷಣ. ಸತ್ತು ತನ್ನದು, ಅಸತ್ತು ಅದರದು. ಸತ್ತು ಚಿತ್ತು, ಇಲ್ಲಿ ಚಿತ್ತ ಸ್ವರೂಪ. ಅಸತ್ತು ಜಡ ಚೇತ, ಜಡ ಶ್ವೇತ ಜ್ಞಪ್ತಿ ಶೂನ್ಯತ್ವ ಜಡತ್ವ. ತನ್ನ ಜ್ಞಾನ ತನಗೆ ಯಾವುದಕ್ಕಿಲ್ಲ, ಅನ್ಯದ ಜ್ಞಾನ ಯಾವುದಕ್ಕಿಲ್ಲ, ಅದಕ್ಕೆ ಜಡ ಅಂತ. ನಿನ್ನ ಜ್ಞಾನದ ಇನ್ನೊಂದು ಅದಂತ ಜ್ಞಾನ ಏನಾಗದ, ಅದನ್ನು ನೀನು ಚೇತನ ಸ್ವರೂಪ ಇದ್ದೀವಿ. ಅಸತ್ತು ಜಡ ದುಃಖ, ಮಾಯ ಲಕ್ಷಣ ದುಃಖ ಸ್ವರೂಪದ, ತನ್ನ ಲಕ್ಷಣ ಸುಖ ಸ್ವರೂಪ, ತನ್ನ ಲಕ್ಷಣ ಸುಖ ಸ್ವರೂಪ. ಅಸತ್ತು ಜಡ ದುಃಖ ಅನಿತ್ಯ ಅಂತ, ಅದು ಅನಿತ್ಯವಾಗಿರ್ತಕ್ಕಂಥ ವಸ್ತುಗಳದವ, ತಾನು ನಿತ್ಯವಾಗಿರ್ತಕ್ಕಂಥದ್ದು ಅನಿತ್ಯ. ಸತ್ತು ಚಿತ್ತು ನಿತ್ಯ ಆನಂದ. ಮುಂದೆ ಪರಿಪೂರ್ಣ ಅಂತಕ್ಕಂಥ ಲಕ್ಷಣ ಅಸತ್ತು ಜಡ ದುಃಖ ಅನಿತ್ಯ ಖಂಡಿತ ಅಂತಕ್ಕಂಥ ಲಕ್ಷಣ ಯಾವುದೇ, ಖಂಡಿತ ಅಂತ ಲಕ್ಷಣ ಮಾಯ. ಈ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ. ಖಂಡಿತ ಅಂದ್ರೆ ಅದು ಭಿನ್ನ ಭಿನ್ನ ಇರ್ತಕ್ಕಂಥದ್ದು, ಇಲ್ಲಿ ಪೂರ್ಣ ಇರ್ತಕ್ಕಂಥದ್ದು ತನ್ನ ಲಕ್ಷಣ. ಹೀಗಿರುವಾಗ ವಿಷಯಗಳು ಸುಖ ಸ್ವರೂಪ, ಹೊರಗಿನ ವಿಷಯಗಳು ಸುಖ ಸ್ವರೂಪ ಇದ್ದಾವ, ಈ ದೇಹಾದಿ ಸುಖ ಸ್ವರೂಪ ಇದ್ದಾವ, ಎಲ್ಲ ಈ ಸಂಗಾತಿಗಳು ಸುಖ ಸ್ವರೂಪ ಇದ್ದಾವ. ಒಂದು ವೇಳೆ ನೀನು ತಿಳಿದಿದ್ದಾರೆ ಆಗತಕ್ಕಂಥ ಹಾನಿ ಏನಂದ್ರೆ, ನಿನ್ನ ಲಕ್ಷಣವನ್ನು ಬಿಟ್ಟು ಮಾಯ ಲಕ್ಷಣ ನೀವು ಸ್ವೀಕಾರ ಮಾಡಿದಂತೆ ಆಯ್ತು. ಏನ್ ಮಾಡಿದ್ದಾಯ್ತು? ಮಾಯ ಲಕ್ಷಣವನ್ನು ನೀವು ಸ್ವೀಕಾರ ಮಾಡಿದಂತು, ನಿನ್ನ ಲಕ್ಷಣವನ್ನ ಮಾಯ ಕೊಟ್ಟಂತಾಯ್ತು, ಮಾಯ ಲಕ್ಷಣ ನೀವು ಸ್ವೀಕಾರ ಮಾಡಿದಂತಾಯ್ತು. ಅದರಿಂದ ಲಕ್ಷಣ ತನ್ನ ಸ್ಥಾನವನ್ನು ಬಿಟ್ಟು ಏನಂದ್ರೆ ಅತಿವ್ಯಾಪ್ತಿ ಆ ಬೇರೆ ಕಡೆ ಹೋಗ್ಬಿಡ್ತಾರೆ. ಅದು ನಿನ್ನ ಲಕ್ಷಣ ಅಂತಕ್ಕಂಥಲ್ಲ, ನಿನ್ನ ಲಕ್ಷಣವನ್ನು ಸ್ವೀಕಾರ ಮಾಡಿ. ಭಗವದ್ಗೀತೆಯಲ್ಲಿ ಈ ವಿಷಯ ಹೇಳುವಾಗ ಒಂದು ಸ್ವಲ್ಪ ಬದಲಾವಣೆ ಏನಂದ್ರೆ,
ಸ್ವಧರ್ಮೇ ನಿಧರ್ಮ ಸರಿಯ ಪರಧರ್ಮ ಭಯ. ನಿನ್ನ ಯಥಾರ್ಥದ ಸ್ವಸ್ವರೂಪ ಸ್ಥಿತಿ ಅಲ್ಲ, ಅದನ್ನ ಚಿಂತನೆ ಮಾಡ್ತಾ 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 ಇರು. ಅದನ್ನೇ ಚಿಂತನೆ ಮಾಡ್ತಾ ಒಂದ್ ದಿವಸ ನಿನ್ನ ದೇಹ ತ್ಯಾಗದ ಕೂಡ ಲಾಭನದ ಹಾನಿ ಅಲ್ಲ. ಯಾಕಂದ್ರೆ ನಿನ್ನೊಂದು ಶಿವಿದ್ರು ದೇಹ ತ್ಯಾಗದ ವೇಳೆಗಳು ಯೋಗಿ ಏನು ನೆನೆಯುವಂತವನಾಗುವನಾಗಿತ್ತು ನೆನೆಯುವಾಗ ಆಗ ಯಥಾರ್ಥ ಸ್ವರೂಪವನ್ನು ಚಿಂತನೆ ಮಾಡ್ತಾನೆ. ನಾವು ಸಚ್ಚಿದಾನಂದ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ನಿಂತೆ ಅಂತಕೊಂಡು ಆಗ ನಾಮಸ್ಮರಣೆ ಮಾಡ್ತೀನಿ. ನಿನ್ನ ಯಥಾರ್ಥ ಸ್ವರೂಪ ತಿಳಿತಾ ತಿಳಿತಾ ಆಗಲೇ ಅಷ್ಟು ಮೋಕ್ಷ ಪ್ರಾಪ್ತಿ ಆಗುತ್ತೆ. ನಿಮ್ಗೆ ತಿಳಿದು ಸತ್ಯದು ನಿನ್ನ ಲಕ್ಷಣ ಬಿಟ್ಟು ಆಚೆ ಹೋಗ್ಬಿಟ್ಟು ದೇಹಾದಿ ಸಂಗತ ನಾನು ತಂದಂದ್ರೆ ಮತ್ತೆ ಜನ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಬಂಗಾರದ ಅಂಗಡಿ ಹೋಗಿ ಬಂಗಾರ ಖರೀದಿ ಮಾಡಿ ಚೆನ್ನಾಗಿತ್ತು ಶೋರದು. ಮತ್ತು ಮೋಡ್ಕ ಬೈಜಾರ್ತಾವ ಮುರುಕ್ ಹಾರಿ ಹರಕ ತಟ್ಟಿ ತೊಗೊಂಡೋಗಿ ಇರ್ತಾವ ಜಂಗತ್ತಿದ್ದು ತೊಗೊಂಡೋಗಿ ಮಾತಾಡ್ತಾವ್ರು. ಅಲ್ಲಿ ಹೋಗಿ ಬಂಗಾರ ಕೊಡ್ರಿ ಅಂತ ಕೊಡ್ತಾರೆ. ಬಂಗಾರ ಅಲ್ಲೇ ಕುಡಿದ್ರೆ ಹೇಳ್ರು ಬಂಗಾರ ಸ್ಥಾನ ಅಲ್ಲ, ಅದು ಬಂಗಾರದ ಸ್ಥಾನ ಅದ. ಅಲ್ಲೇ ಅದು ಹರಕ ಬುಟ್ಟಿ ಹರಕ ಅಂತ ಮುರುಕ ಕೀಲಿಕಾಯಿ ಎಲ್ಲ ಇಟ್ಕೊತದ ಅಂತ ಅಲ್ಲಿ ಇರ್ತದ. ಅದಕ್ಕೆ ಭೇದ ಜ್ಞಾನದ ಆ ಭೇದ ಜ್ಞಾನ ತೋರಿಸ್ಕೊಂತ ಯಾವ್ಯಾವ್ದು ಅದೆಲ್ಲ ಮಿಥ್ಯ ಹೇಳ್ತಕ್ಕಂಥದ್ದು. ಆ ಭೇದ ಜ್ಞಾನ ಪರಮಾರ್ಥ ಸತ್ಯ ಹೇಳ್ತಕ್ಕಂಥದ್ದು. ಅದು ನಿನ್ನ ಯಥಾರ್ಥ ಸ್ವರೂಪ. ನೀನು ಯಥಾರ್ಥ ಸ್ವರೂಪವನ್ನು ತಿಳ್ಕೊಂಡು ಧನ್ಯನಾಗು. ನೀನು ಯಥಾರ್ಥ ಸ್ವರೂಪ ತಿಳಿದಾಗ ನಿಮ್ಮ ಮುಕ್ತ ಸ್ವರೂಪ ಮೋಕ್ಷ ಹೊಸದಾಗಿ ಬರ್ತಂತಲ್ಲ. ನಿಮ್ಮ ಮುಕ್ತಿದ್ದು ಸತ್ಯದ ಅದು ನೀವು ಮರ್ತ್ಕೊಂಡಿರಿ. ನೀನು ಯಥಾರ್ಥ ಸ್ವರೂಪ ನೀನು ಮರೆದುಕೊಂಡೀಗ ಮರೆಯಲಿದ್ರು ಗುರು ಮುಖಾಂತರವಾಗಿ ತಿಳಿಸ್ಕೊಂತ ಅವ್ರು ಯಾವಾಗ ತಿಳಿಸಲ್ಲ. ನಾವು ಸಚ್ಚಿದಾನಂದ ಪರಿಪೂರ್ಣ ಸ್ವರೂಪ ಇರ್ತಕ್ಕಂಥ ಜ್ಞಾನ ಅಥವಾ ಜ್ಞಾನ ತಕ್ಷಣದಲ್ಲಿ ಅಂತಂದ್ರೆ ನಮ್ಮ ಮುಕ್ತಿದ್ದು ಸತ್ಯ ಅಂತದ್ದು. ಇದಕ್ಕೆ ಜೀವ ಮುಕ್ತಿ ಅಂತದ್ದು. ದೇಹ ತ್ಯಾಗ ಅಂತದ್ದು ಆಗ್ತಕ್ಕಂಥ ಮೋಕ್ಷ ವಿಧೇಯ ಮುಕ್ತಿ ಅಂತದ. ಇದಕ್ಕಂಥದ್ದು ಇರುವಂಥ ಮುಕ್ತಿದ್ದು ಸತ್ಯ ಅಂದ್ರೆ ಜೀವನ ಮುಕ್ತಿ ಅಂತದ್ದು. ಆದ್ದರಿಂದ ಇಂಥ ಮೋಕ್ಷ ಪಡಿತಕ್ಕಂಥವ್ರ ಅದು ಸರ್ವಶ್ರೇಷ್ಠ. ಆಗೋಸ್ಕರವಾಗಿ ಮನುಷ್ಯ ಪ್ರಯತ್ನ ಮಾಡಬೇಕು. ಆಗೋಸ್ಕರವಾಗಿ ತನ್ನ ಲಕ್ಷಣ ಮಾಯ ಲಕ್ಷಣ ತನಗೆ ಅದು ಸರಿ ಆಗುದಿಲ್ಲ. ಅದರಿಂದ ಒಬ್ಬ ಮನುಷ್ಯ ಇದ್ದ ಶ್ರೀವಂತರಿ ಊರೊಳಗೆ ಭಾರಿ ಶ್ರೀಮಂತ, ಅವನ ಶ್ರೀಮಂತ. ಲೈಟ್ ಹೋಗ್ಬಿಟ್ಟಿದ್ದು ಚಳಿಗಾಲ ಬಂದಿತ್ತು. ನೋಡಿ ಚಳಿಗಾಲ ಬಂದಿತ್ತು. ಹೊರಗಡೆ ಹೋಗ್ತಾಯಿತ್ತು. ಬೆಳಿಗ್ಗೆ ಹೊರಗಡೆ ಹೋದ ಸರ್ 5 ಗಂಟೆ ಸುಮಾರು ಹೋದ. ದೂರ ಹೋದ. ಹಾಗೆ ಹೋದ ದೂರ ಹೋಗಿ ಮರಳಿ ಬಂದ ಕೇಳಾಕತ್ತಾರೆ, ಏನು ಸೌಕರ್ಯ ಮತ್ತೆ ಏನು ಸೌಕರ್ಯ ಏನಿಲ್ಲ ಮತ್ತು ತಾಯಿ ಹೊಲ ನೋಡಿದಂತೆ ಆಯ್ತು ಎಲ್ಲ ಆಯ್ತು ಬಂದ್ಕೊಂಡು ಹಾಗೆ ಸ್ವಲ್ಪ ಹೊರಗೆ ಹೋಗ್ಬಂದೆ ನಾನು. ಅಲ್ಲಿ ಸೌಕರ್ಯ ಬಂದಾರ ಕೇಳ ಇದೇನು ಸೌಕರ್ಯ ಕೇಳಿದ್ರೆ ಎಲ್ಲ ಕೇಳ್ತಾರೆ. ಎಲ್ಲರೂ ಇದೇನು ಸೌಕರ್ಯ ಅಂದ್ರೆ ಇದೇನು ಸೌಕರ್ಯ ಕೇಳ್ತಾರೆ ಎಲ್ಲರೂ. ಏನೈತಿ ಇವೆಲ್ಲ ಸರಿದಿಲ್ಲ ತಲೆ ಅಂತಂದ್ರೆ ಸರಿ ಇದ್ರೆ ಅದನ್ನ ಕೇಳಕತ್ತಿರು. ಸರಿ ಇದ್ದಿಲ್ಲ ಕೇಳ್ತೀವಿ, ವಿಚಾರ ಮಾಡ್ತೀವಿ. ಒಬ್ಬ ಸ್ವಲ್ಪ ಹೆಚ್ಚು ಸರಿಯಾಗಿತ್ತು ಒಬ್ಬ ಗೆಳೆ. ಅವ್ನು ಕೇಳಿದ, ನಾನು ತಲೆ ಸರಿ ನೀ ಕೇಳ್ತೀವಿ ಬರೋಣ, ನಿನ್ನ ತಲೆ ಸರಿತಿಲ್ಲ ಸ್ವಲ್ಪ ವಿಚಾರ ಮಾಡ್ಕೋದು. ಏನೈತೆ ನನ್ನ ತಲೆಗೆ ಅಂತ ಬಾಯಿ ಅದು ಕನ್ನಡಿತ್ತು. ಆ ಕನ್ನಡಿ ಒಂದು 5 ನಿಮಿಷ ಗಡಿಗಳಿಗೆ ಹೆಂಡತಿ ಸೀರೆ ಸುತ್ಕೊಂಡು ಹೋಗಿದ್ದಂತ. ಕಂಡದಿತ್ತಂತ ಪಡ ಸುತ್ಕೊಂಡು ಬದಲ ಅಲ್ಲೇ ಸೀರೆ ಕತ್ತ ಕಾಣಿಸಿಲ್ಲ. ಬಡ ಹೊಡ್ಕೊಂಡು ಸುತ್ಕೊಂಡು ಹೋಗ್ಬಿಡ್ರಿ. ಬಂದ ಸಾವುಕಾರ ಏನ್ರ ಸಾವುಕಾರ ಏನೈತಿ ಹೊಲಕ್ಕೆ ಹೋಗಿ ಬಂದ್ರಪ್ಪ. ಏನ್ರಿ ಅಂತ ತಲೆ ಸರಿತಿಲ್ಲ. ಅವ್ರಂದ್ರು ನಮ್ಮ ತಲೆ ಸರಿ ಐತ್ರಿ. ಅವ್ನ ಗೆಳೆ ಹೆಚ್ಚು ಸಕಟ ಅದೇನು ತಲೆ ಸರಿತು ನಾನೇನೈತಿ ಅಂತ ಅವ್ನ ನೋಡಕ್ಕೆ ಬಾಯ್ ತೋರ್ಸಂತ ಬಡ ತಲೆ ಹೋಗುದ ಊರಾಗ ನೋಡು ನಿನ್ನ ಹೆಂಡತಿ ತಂದು ಕೊಡ್ತೀವಿ ನಮ್ಮವ್ರಿಗೆ ಆ ತಾರು ಹೇಳ್ತಾ ಇಲ್ಲ ಅವ್ರು ಬಡ ಸುತ್ಕೊಂಡು ಬಾಡತ್ ಮಾರ ನೀ ಹೇಳಿದಂತ ಬಾಡಲ್ಲಿ ಊರಲ್ಲಿ ಸುದ್ದಿ ಆಗೈತಿ. ಇದೇನು ಬಾಡ ಸಾವುಕಾರ ಸೀರೆ ಸುತ್ಕೊಂಡು ಏನ ಸೀರೆ ಸುತ್ಕೊಂಡು ಅದಕ್ಕೆ ನಿನ್ನ ಲಕ್ಷಣ ಅಲ್ಲ, ನಿನ್ನ ಲಕ್ಷಣ ನಿನ್ಗಿರಲಿ. ಅನ್ಯರ ಲಕ್ಷಣ ಮಾಡ್ಕೊಡ್ತ ಸರಿ. ಯಾಕಂದ್ರೆ ಹೆಣ್ಮಕ್ಳದಾರ ನಮ್ಮೊಮ್ಮೆ ಹೆಣ್ಮಕ್ಳತನ ಅವರಿಗೆ ಮತ್ತು ಗಂಡ ಮಕ್ಕಳಿಗೆ ವ್ಯತ್ಯಾಸ ಇರ್ತದೆ. ಅವರು ಮಡಿಯಿಂದ ಒಮ್ಮೊಮ್ಮೆ ದೇವರು ಉಪಕರಿಸಿತ್ತಂದ್ರೆ ಪಕ್ಕಾ ಮಡಿಯಿಂದ ಉಪಕರಿಸಿದ ಒಮ್ಮೊಮ್ಮೆ ಆಗ ಮತ್ತು ಕಬ್ಬಿನ ಕಳಗಿ ಇರುವಾಗ ಒಮ್ಮೊಮ್ಮೆ ಏನು ಮಾಡ್ತಾರೆ ಅವರು ಹೀಗೆ ಮಾಡ್ತಾರೆ. ಏನು ತೊಂದರೆ ಇದ್ದಾರೆ ಅಕಸ್ಮಾತ್ ಸರ್ಪ ಅದು ಕಚ್ಚಿದ್ದು ಅಂದ್ರೆ ಏನು ಮಾಡ್ತಾರಂದ್ರೆ ಬಿಳಿ ಸೀರೆ ಬಿಡ್ತಾರೆ. ಅಂದ್ರೆ ಗಂಡನ ದೋತ್ರ ಆಡ್ತಾರೆ ಅಂತ ಕೊಡ್ತಾರ ಪತಿ ಬಿಡ್ತಾರ್ರಿ.
ದೋತ್ರ ಇಸ್ಕೊಂಡು ಉಟ್ಕೋತಾರೆ. ಸೀರೆ ಸರ್ಪ ಹೆಣ್ಮಕ್ಳು ಒಂದು ಮುಟ್ಬಾರ್ದು ಹೇಳ್ತಾರೆ. ಅವ್ರು ಸ್ನಾನ ಮಾಡಿದ ಸೀರೆ ಮತ್ತೆ ಮುಟ್ಟಿದಾಗ ಆಗ್ತದ. ದೋತ್ರ ತಡಿ ಬೇಡ ಬೇಡ ಮರ ಅಂತಂದ ದೋತ್ರ ಹೊಡ್ಕೊಂಡೋಗ್ಯಾರ. ಅವ್ರು ದೋತ್ರ ಹೊಡ್ಕೊಂಡೋಗಿ ದೇವ್ರು ನಮಸ್ಕಾರ ಮಾಡಿ ಒಳ್ಳೆ ಮನೆಗೆ ಹೋಗ್ತಾರ. ಒಮ್ಮೆ ಗಂಡ್ಮಕ್ಳು ದೋತ್ರ ಅಂಗಿ ಹಾಕೊಂಡು ಇದಕ್ಕೆ ಕಬ್ಬಿನ ಕಡಿ ಹೋಗಿರ್ತಾವ ತಲೆ ಸೋತ್ಕೊಂಡು ಅಂಗಿ ಹಾಕೊಂಡು. ಆದರೂ ಅವ್ರಿಗೆ ಮರ್ಯಾದೆ ಅದು. ಒಂದು ದಿವ್ಸ ಕಳಿಗೆ ನೋಡೋದು ಗಂಡ್ಮಕ್ಳು ಅವ್ರಿಗೆ ಉಟ್ಕೊಂಡು ಹೋಗಿ ನೋಡೋದು ನೋವು ತರ ಇರ್ತಾರೆ. ಇದಕ್ಕೆ ಕೊಡಿ ದೋತ್ರ ಹಿಂದಿನ ಕಾಲ ಆ ಕೊಡಿ ದೋತ್ರ ಬಿಟ್ಟಾರೆ. ಏನ್ ಇರ್ತಾರೆ ಎಲ್ಲರೂ ನೋವು ತರಕ ಎಮ್ಮಿ ಏನು ಬಿಟ್ಟಾರಲ್ಲ ಎಮ್ಮಿ ನೋವು ತರಕ್ರಿ ಕೊಡಿ ದೋತ್ರ ಬಿಟ್ಟು ಇಲ್ಲ ಇಲ್ರಿ. ಈಗ ಹೆಚ್ಚಾಗಿ ಏನಂತಂದ್ರೆ ಹೆಣ್ಮಕ್ಳದು ಒಂದು ಅರ್ಧ ಬಾಧ ಇರ್ತವಲ್ಲ ಸೀರೆ ಅದನ್ನ ತೊಗೊಂಡು ಕಟ್ಕೊಂಡು ಹೋಗ್ಬಿಡ್ತಾವ ನೋವು ತರಕ್ ಹೋಗ್ತಾರೆ. ಅದನ್ನ ಅಕಸ್ಮಾತ್ ಇವ್ರ ಹೆಂಗ ಪ್ಯಾಂಟ್ ಹಾಕೊಂಡು ಹೋಗೋರು ಅಂಗಿ ಹಾಕೊಂಡು ಹೋಗೋರು, ಇವ್ರು ಗಂಡ್ಮಕ್ಳು ಹಾಕೊಂಡು ಹೋಗೋರು, ಗಂಡ್ಮಕ್ಳ ಕಳಿಗೆ ಇರ್ತಾರಲ್ಲ ಬರ್ತಾರ. ಹಂಗ ಅಕಸ್ಮಾತ್ ಅವರು ಎರಡು ಜೋಡ ಇವ್ರ ಪ್ಯಾಂಟ್ ಅಂಗಿ ಹಾಕೊಂಡು ಅವರು ಎರಡು ಜೋಡನ ಹಾಕೊಂಡು ಹೋದ್ರು ಅಂದ್ರೆ ಹೆಂಗಾಗೈತಿ ಅಸಹ್ಯಕತ್ತರು. ಕಳಿಗೆ ತರಕ ಹೋದ್ರ ಅಸಹ್ಯಕತ್ತರು. ಅದ ಪ್ರಕಾರ ಊರಾಗ ಎಷ್ಟು ಬಂದ್ರ ಊರಾಗ ಹಣವಂತ ಹುಡುಗಿ ದಾಶ್ ಬಂದ್ರ ಈಗೇನಾಗ್ಬೋದು. ಅದಕ್ಕೆ ಅವ್ರ ಲಕ್ಷಣ ಅವ್ರಿಗೆ ಇರ್ಬೇಕು, ಇವ್ರ ಲಕ್ಷಣ ಇರ್ಬೇಕಲ್ಲ. ಅದರಂತೆ ಅಸತ್ತು ಜಡದು ಖಂಡಿತ ಲಕ್ಷಣ ಕೊಂಡ್ಬಿಟ್ಟಂತ ಮಾಯವಾಗಿರ್ತಂತ ಈ ದೇಹದ ಲಕ್ಷಣ ಬೇರೆ ಪಂಚಮಭೂತ ಕೂಡಿರ್ತಕ್ಕಂಥ ದೇಹದು. ಇದ್ರ ಲಕ್ಷಣ ತನ್ನ ಮೇಲೆ ನೋಡ್ಕೊಂಡು ಇದುವೇ ನಾವು ಅಂತಕ್ಕಂಥ ಬುದ್ಧಿ ಬಂತಂದ್ರೆ ಮತ್ತೆ ಯಾವ ಲಕ್ಷಣ ತೊಗೊಂಡತ್ತೆ ಅಂತಂದ್ರೆ ಯಾರು ತೊಟ್ರುಗಳಾಗತ್ತಿದ್ದು. ಈ ವಿವಾಹ ಅಂತಕ್ಕಂಥ ನೋಡ್ರಿ ಒಮ್ಮೆ ಹೇಗೆ ಬರ್ತದ. ಭೀಮಸೇನ ಮಹಾಪರಾಕ್ರಮಿ ದುರ್ಯೋಧನ ತೊಡೆಯನ್ನು ಮುರಿದಾಕಿರಿ. ಬಕಾಸುರನ ಕೊಂದು ಒಂದು ಹಂಡೆ ತುಂಬೇನ ಅನ್ನ ಊಟ ಮಾಡಿ ನೀರು ಕುಡಿದ್ರಿ. ಅಲ್ಲಿಂದ ಗಾಡಿ ಇತ್ತಲ್ರಿ ಎತ್ತಿನ ಗಾಡಿ ತುಂಬ ಹೋಗಿದ್ರು. ಬಕಾಸುರ ಅಂತ ಹೋಗಿದ್ರು. ಅವ್ರು ರಾಕ್ಷಸರ ಕೊಂದು ಆ ಗಾಡಿ ಒಂದ್ಸಲ ಜೋರಾಗಿ ಬಂದು ಬಿಟ್ಟ ಅಗಿಸಿ ಬಂದ್ಬಿಡ್ತದ ಗಾಡಿ. ಎರಡು ಕೋಣ ಬಿಸ್ಬಿಟ್ಟು ಕೋಣ ಹೋಗ್ಬಿಟ್ಟು ಬಕಾಸುರನ ಕೈಯೊಳಗ ಕಾಲಲ್ಲಿ ಕಾಲು ಕೊಟ್ಟು ಶೀಳಿ ಹೋಗದ ಶೀಳಿ ಬೀಸಿ ಹೋದ್ರೆ ಊರ ಅಗಿಸಿ ಮುಂದೆ ಬಂದ ರಾಕ್ಷಸರು ಅಲ್ಲಿ ಬಂದಿದ್ರು. ಅಷ್ಟು ಶಕ್ತಿ ಸೆಲೆ ಇರ್ತಕ್ಕಂಥ ಪುರುಷ ಕೀಚೆಗೆ ಬಂದ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾರ ಅನ್ನುವಾಗ ಸೀರೆ ಉಟ್ಕೊಂಡ ಬಂದ್ರಿ ಬಿಳಿಗಳು. ಹೆಂಡಕ್ಕೆ ತೊಂದರೆ ಆಗಬಾರ್ದು ಉದ್ದೇಶ ಲಗ್ನ ಇಲ್ಲ ಅದಕ್ಕಾಗ್ಯದ. ತೊಂದರೆ ಆಗಬಾರ್ದು ಉದ್ದೇಶ ಇಟ್ಕೊಂಡ ಅವನೋ ಪವಿತ್ರ ಹೆಂಡತಿ ಸರಿ ಉಳಿಲಿ ಹತ್ಕೊಂಡ್ರಿ. ಹಾಗೆ ಉಳಿಬೇಕಾದ್ರೆ ವೈರಿನ ನಾಶ ಮಾಡೋದು ಏನ್ ಮಾಡ್ಬೇಕು. ಅವನು ದ್ರೌಪದಿನ ತಿಳ್ಕೊಂಡು ಬರ್ತಾನ. ನಾ ಈಗ ಸೀರೆ ಸುತ್ಕೊಂಡು ಕೂತ್ರ ಅವನ ಬರ್ತಾನ. ಬಂದು ಸಮೀಪ ಬಂದು ಕೂಡೇ ತಕ್ಷಣ ಬಂದು ಹೋಗ್ಬೇಕದು ಕೂತ ಕರೆ ಏನ್ ಸುತ್ತಕೊಂಡು ಕೂತ ಅಂತ ಬಕಾಸುರನ ನಾಶ ಮಾಡಿರ್ತಕ್ಕಂಥ ಕೀಚಕನ ನಾಶ ಮಾಡಿರ್ತಕ್ಕಂಥ ಅಂತ ಪ್ರಸಿದ್ಧ ಇರ್ತಕ್ಕಂಥ ಪುರುಷ ಏನು ಉಟ್ಕೊಂಡು ಕೂತಾನೆ. ಎದಕ್ರಿ ಲಗ್ನ ಅನ್ಸಲಾಗಿ ಲಗ್ನ ಅಂತಂದ್ರೆ ನಿಮಗೆಲ್ಲ ಆಗುದ್ರಿ. ಲಗ್ನ ಸುಮ್ಮನೆ ಅದಕ್ಕೆ ಹೇಳೋದು. ಇನ್ ಮೇಲೆ ಯಾರ್ಯಾರ ಲಗ್ನ ಇಲ್ಲ ಈಗ ನಾವು ಹೇಳೋದು ಕೇಳೋದಿಲ್ಲ. ಬನ್ನಿ ಕೈ ಹತ್ರ ಯಾರು ಕೇಳೋದ್ರಿ. ರಮೇಶ್ ಕೈ ಇರ್ತಿರ್ಲಿಲ್ರಿ ಲಗ್ನ ಮತ್ತೆ ರಚಿ ಮಾತೇನಿತ್ತು ಅಂತಳಪ್ಪ. ಇದಕ್ಕೆ ಯಾರು ಅಂಜಿಲ್ ನೋಡು ಕೇಳಿದ ನಂತರ ಲಗ್ನ ಇಷ್ಟೆಲ್ಲ ಗಾಡ್ಲಾಗತ್ತದ ಅವ್ರು ಇಲ್ಲೇ ಇರೋದು ಯಾರು ಮನೆ ಬಾಯ ತೇರ್ತಿರ್ಲೆ. ಅದಕ್ಕೆ ಈ ವ್ಯವಹಾರಗಳ ತನ್ನ ಲಕ್ಷಣವನ್ನು ಇನ್ನೊಬ್ಬರ ಲಕ್ಷಣ ತನ್ನ ಮೇಲೆ ಹಾಕೊಳ್ಳೋದಂಥದ್ದು ಇದು ಯೋಗ್ಯ. ಈ ದೇಹದ ಪಂಚಮಭೂತಗಳ ದೇಹ ಕ್ಷೇತ್ರಜ್ಞ ವಿಭಾಗ ಇವತ್ತು ಶ್ರೀಮದ್ ಭಗವದ್ಗೀತೆಯಲ್ಲಿ 13 ಅಧ್ಯಾಯ ಬರ್ತಕ್ಕಂಥದ್ದು. 13 ಅಧ್ಯಾಯ ಬರ್ತಕ್ಕಂಥದ್ದು. ಅದೇ ಕ್ಷೇತ್ರ ಬೇರೆ ಕ್ಷೇತ್ರಜ್ಞ ಬೇರೆ. ಕ್ಷೇತ್ರಜ್ಞ ಅಲ್ಲಿ ಇದು ಬೇರೆ ಅದ. ಕ್ಷೇತ್ರ ಅಂದ್ರೆ ದೇಹ ಇದು ಬೇರೆ. ಕ್ಷೇತ್ರಜ್ಞ ಅಂದ್ರೆ ಈ ಕ್ಷೇತ್ರ ತಿಳಿತಕ್ಕಂಥ ಆತ್ಮ ತಾನು ಬೇರೆ ಈ ದೇಹ ಬೇರೆ. ಅದು ಇದು ಹೇಳ್ತಾ ಶ್ರೀಕೃಷ್ಣ ಭಗವಂತ ಕ್ಷೇತ್ರಜ್ಞ ಜ್ಞಾನ ಈ ಜ್ಞಾನದ ಸೈಡ್ ಇರ್ತಕ್ಕಂಥ ಜ್ಞಾನದ ಇದನ್ನು ಸ್ವೀಕಾರ ಮಾಡು. ಇದು ನನ್ನ ಒಪ್ಪಿಗೆ ಇರ್ತಕ್ಕಂಥ ಜ್ಞಾನ. ನನ್ನ ಒಪ್ಪಿಗೆ ಜ್ಞಾನ ಇದು ನನ್ನ ಒಪ್ಪಿಗೆ ಇರ್ತಕ್ಕಂಥ ಜ್ಞಾನ. ಆದ್ರೆ ಇದು ಮತ್ತೆ ಏನಂತಾರ ಕ್ಷೇತ್ರಜ್ಞ
ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ. ಕ್ಷೇತ್ರದಲ್ಲಿರ್ತಕ್ಕಂಥ ಕ್ಷೇತ್ರಜ್ಞನ ನಾನೆಂದು ತಿಳಿದುಕೋತು. ಕ್ಷೇತ್ರಜ್ಞ ನೀನು, ಕ್ಷೇತ್ರಜ್ಞ ನೀ, ಕ್ಷೇತ್ರಜ್ಞ ನಾನೆಂದು ನೀನು ತಿಳಿದುಕೋ. ತಿಳಿದು ಮತ್ತೆ ಶ್ರೀಕೃಷ್ಣ ಭಗವಂತ ಅರ್ಜುನ ಏನ್ ತಿಳಿಯುವುದ್ರಿ? ಎಲ್ಲ ಕ್ಷೇತ್ರಗಳಿಗೆ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವ ಕ್ಷೇತ್ರೇಷು ಭಾರತ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಅಂದ್ರೆ ಈ ಕ್ಷೇತ್ರ ನಾನೆಂದು ತಿಳ್ಕೊಂಡಂತೆ ಆಯ್ತು. ಅರ್ಜುನ್ ಹ್ಞೂ ಅಂದ್ರು. ಆದ್ರೆ ಅರ್ಜುನ್ ಕೇಳ್ತಾರ, ಮತ್ತಿಷ್ಟೆಲ್ಲ ಕ್ಷೇತ್ರದವ್ರು ಅದ್ರೊಳಗೆ ಅವ್ರು ಹೇಳ್ತಾರೆ, ಅರ್ಜುನ್ ಶ್ರೀಕೃಷ್ಣ ಹೋಗ್ತಾನೆ ಸರ್ವ ಕ್ಷೇತ್ರೇಷು ಭಾರತ. ಭಾರತ ನಿಂದು ಒಳಗಿರ್ತಕ್ಕಂಥದ್ದು ಅಷ್ಟನೇ ಅಲ್ಲ, ಎಲ್ಲ ಕ್ಷೇತ್ರಗಳಿದಲ್ಲ, ಎಲ್ಲ ಕ್ಷೇತ್ರಗಳಲ್ಲಿ ನಾನೆಂದು ತಿಳಿದುಕೋ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ, ಅವನು ನಾನೆಂದು ತಿಳಿದುಕೋ. ದೇವದಿರ್ತಕ್ಕಂಥ ನೀನು ನೀನೇ. ಅಷ್ಟೇ ಅಲ್ಲ, ಸರ್ವ ಕ್ಷೇತ್ರೇಷು ಭಾರತ ಅಂದ್ರೆ ಎಲ್ಲ ಕ್ಷೇತ್ರಗಳಲ್ಲಿ ನಾನೆಂದು ತಿಳಿದುಕೋ. ಇದ್ರೊಳಗೆ ಯಾರರ್ಥ ಹೇಳಿದವ್ರು? ಯಾರು ಹೇಳಿದ್ರಿ? ಯಾರು ಹೇಳಿದ್ರು? ಯಾರು ಹೇಳಿದ್ರು? ಅರ್ಜುನಿಗೆ ಶ್ರೀಕೃಷ್ಣ ಭಗವಂತ ಹೇಳಿದ್ರು. ಏನಿದ್ರಿ? ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ, ಕ್ಷೇತ್ರಜ್ಞನನ್ನು ನಾನೆಂದು ತಿಳಿದುಕೋ. ಎಲ್ಲಿ? ಸರ್ವ ಕ್ಷೇತ್ರೇಷು ಭಾರತ, ಎಲ್ಲ ಕ್ಷೇತ್ರಗಳಲ್ಲಿ ಇದ್ದವ್ರು ಯಾರು? ನಾನೆಂದು ತಿಳಿದುಕೋ. ನಾನೆಂದು ಅರ್ಜುನದ ಹ್ಞೂ ರೀ, ಮತ್ತೆ ಎಲ್ಲ ಕ್ಷೇತ್ರದ ನೀವು ಅದೇ ತಿಳ್ಕೊತ ಎಲ್ಲ ಕಡೆ ದೇವ್ರು ತುಂಬ್ಯಾರಪ್ಪ. ಓಂ ಶಿವಾತ್ಮಗುರು ಅಂತ ಎಲ್ಲ ಕಡೆ ದೇವ್ರ ಇರೋದು ಸಾರಿ ಇರಲಿಲ್ಲ, ಎಲ್ಲ ಕಡೆ ದೇವ್ರು ಇದ್ದಾರೆ. ಅದಕ್ಕೆ ಕನಕದಾಸರು ಕುರಿತು ಕೇಳೋದು, ಕನಕದಾಸ ಬಾಯಿ ಎಲ್ಲ ವಿದ್ಯಾರ್ಥಿಗಳು ಬರ್ತಾ ಎಲ್ಲರೂ ಮಾಡ್ತಾ ವಿದ್ಯಾರ್ಥಿ ಓಟುಗಳ ಬಂದರು. ಎಲ್ಲರೂ ಏನು ಮಾಡಿದ್ರೆ ಬಾಳೆಹಣ್ಣು ಕೊಟ್ಟರು. ಈ ಹಣ್ಣುಗಳನ್ನ ಯಾರು ನೋಡೋದಂತೆ ತಿಂದು ಬರಬೇಕು ಅಂತೇಳಿ ವ್ಯಾಸ ತೀರ್ಥಗಳು. ಹ್ಞೂ ರೀ ಕಾಲೇಜ್ ತೀರ್ಕೊಂಡ್ರಿ. ಎಲ್ಲಿ ಯಾರು ನೋಡ್ಬಾರ್ದಲ್ಲ ಅವ್ರು ಕೆಲವರು ಹೋಗಿ ಒಬ್ಬರು ಹಡ್ಡದ ಕೆಳಗಳಿದ್ರು, ಒಬ್ರು ದೊಡ್ಡ ಬೋಗಾಳಿ ಕೆಳಗಳಿದ್ರು, ಒಬ್ಬರು ನೀರೊಳಗೆ ಮುಳುಗಿ ತಿಂದರು, ಮತ್ತೊಬ್ರು ಮುಸುಗ ಕೊಡ್ತಿದ್ರು, ಕೆಲವರು ಇಂಥ ಪಲಂಗದ ಶ್ವಾಸದ ಕೆಳಗೆ ಹೋಗಿ ತಿಂದರು. ಎಲ್ಲ ಮುಚ್ಚಿ ತಿಂದ್ರು, ಈ ಮುಚ್ಕೊಂಡು ತಿಂದರು, ಎಲ್ಲ ಮಾಡಿದ್ರು. ತಿಂದ್ರಪ್ಪ ಎಲ್ಲರೂ ಎಲ್ಲ ಒಟ್ಟಗಳು. ಇನ್ನೊಂದು 4 ಮಂದಿ ಬಂದಿಲ್ರಿ, ಅವ್ರು ಬಂದ್ರಿ, ಇನ್ನೊಬ್ರು ಬಂದಿಲ್ರಿ. ಯಾರು? ಕನಕ ಬಂದಿಲ್ರಿ. ಕನಕ ತಿಳಿದಿಲ್ಲ, ನಾವು ಮುಚ್ಕೊಂಡೆಲ್ಲ ಮುಚ್ಚಿ ತಿಂದು ಬಂದಿವಿ, ಅವ್ನು ಜಾಗ ಸಿಕ್ಕಲ್ಲ ಯಾರು ಹೇಳ್ತಾನ ಅಂತಂದು ಇವ್ರು ಲಯದಾಗಿದ್ದಾರ್ರಿ. ಕನಕದಾಸರು ಅಂದ್ರು, ಅವ್ರ ಹುಡುಗರು ಅಂದ್ರು, ಖರೇ ನೋಡಿ ಜಾಗ ಸಿಕ್ಕಲ್ಲ ರೀ ಮನೆ ಅಂತಕ್ಕಂಥದ್ದು. ಹಾಗ ಹಣ್ಣು ತೊಗೊಂಡು ಬಂದ್ಬಿಟ್ಟ. ಹಣ್ಣು ತಿಂದಿಲ್ಲ ಕನಕ. ಕನಕ ಎಷ್ಟು ದಂಡಿದ್ದೀವೋ, ನಾವು ಅಲ್ಲಿ ಕುತ್ಕೊಂಡು ತಿಂದೀವಿ, ಇಲ್ಲಿ ಕುತ್ಕೊಂಡು ತಿಂದು ನೀರೊಳಗೆ ಮುಳುಗಿ ತಿಂದೀವಿ, ಮುಸುಗಿನೊಳಗೆ ತಿಂದೀವಿ, ಆದ್ರೆ ನೀನು ತಿಂದಿಲ್ಲ, ನೀನು ಬಿಟ್ಟು ಬಂದಿಲ್ಲ. ಏನು ತಿಳ್ತದೆ, ಎಷ್ಟು ದಂಡಿದ್ದೀವಿ ನೋಡು, ನಾವು ಎಷ್ಟು ಜಾಗ ಇದ್ದೀವಿ ಅಂತೇಳಿ ಅವ್ರು ಲ್ಯಾ ತೋರಿಸಿದ್ರು. ಹಾಗೆ ಆಯಿತು, ಸಂತೋಷ. ಬಾರಪ್ಪ ಕನಕ ಬಾಯಿಲೆ. ಗುರು ಕರೆದರು, ಬಂದ ಕೇಳಿದ್ರು, ಕನಕ ನೀನು ಆ ಬಾಳೆಹಣ್ಣು ತಿನ್ನಲಿಲ್ಲ, ಏಕೆ ತಿನ್ನಲಿಲ್ಲ, ಯಾವಗೋಸ್ಕರವಾಗಿ ಬಿಟ್ಟು ಬಂದೆ? ತಿನ್ನ ಹಣ್ಣನ್ನು ಹಾಗೆ ನೀನು ತಿನ್ಬೇಕಾಯ್ತು. ನೋಡು ಎಲ್ಲ ಎಲ್ಲೆಲ್ಲ ಅಡಿಕೊಂಡು ಕೂತ್ಕೊಂಡು ಎಲ್ಲ ಅಡಿದ್ರಲ್ಲ, ಅದು ಅಲ್ಲಿ ಅಡಿದ್ದು ಇಲ್ಲಿ ಅಡಿದ್ದು ಎಲ್ಲ ಹೇಳಿದ್ರು. ನೋಡು ಅವರೆಷ್ಟು ಜಾಣತಾರ, ಎಲ್ಲ ಕಡೆ ಎದ್ದು ತಿಂದ್ಬಿಟ್ರು. ಮತ್ತು ನೀನು ತಿನ್ನಲಿಲ್ಲ. ಅವ್ರು ಕೇಳಿದ್ರು, ಯಾರು ನೋಡಿದ್ರು? ಇಲ್ರಿ, ಯಾರು ನೋಡಿಲ್ಲ, ಒಬ್ಬೊಬ್ರು ತಿನ್ನೇವು ಅಂತ ಹೇಳಿದ್ರು. ನೋಡು ನೀನು ತಿನ್ನೋದು ಆಗ ಬಂದಿಲ್ಲಪ್ಪ, ನೀನು ಚಲೋ ಜಾಗ ಸಿಗಲಿಲ್ಲ ಅಂತ ಹೇಳಿದ್ರು. ಗುರು ಹೇಳಿದ್ರು, ಕನಕದಾಸ ಹೇಳಿದ್ರು, ಗುರುಗಳೇ ಎಲ್ಲರನ್ನೂ ಕಣ್ಣಿನ ತಪ್ಪಿಸ್ತಿರಬಹುದು, ಅವನೇ ತೊಡಕಾಂತ ಪರಿಪೂರ್ಣವಾಗಿ ಭಗವಂತ ತುಂಬಿರುವಾಗ ಭಗವಂತ ಇಲ್ಲದೆ ಸ್ಥಾನ ಯಾವುದಾದ್ರೆ? ದೇವ ಕುತ್ರ ಅಸ್ತಿ, ದೇವ ಸರ್ವತ್ರ ಅಸ್ತಿ. ದೇವರೆಲ್ಲ ಕಡೆ ತುಂಬಿದ್ದಾರೆ ಅಂದ್ರೆ ಯಾರು ಕಣ್ಣು ತಪ್ಪಿಸಿ ತಿನ್ನುವುದ್ರು ಗುರುಗಳೇ? ಹೇಗೆ ದೇವರ ಕಣ್ಣು ತಪ್ಪಿಸಿ ಹೇಗೆ ತಿನ್ನೋದು? ದೇವರು ನೋಡೋದು ಹೇಗೆ ತಿನ್ನೋದು? ದೇವರ ಅಣುರೇಣು ತೊಡಕಾಷ್ಟ ಪರಿಪೂರ್ಣ, ದೇವರ ಸರ್ವಜ್ಞ ಇದ್ದಾರೆ ಅಂತ ಭಗವಂತನ ಮರೆ ಮಾಡಿ ತಿನ್ಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಅದಕ್ಕಾಗಿ ನಾನು ಹಾಗೆ ಬಂದು ಬಿಟ್ಟೆ. ಹಣ್ಣು ತೆಗೆದುಕೊಂಡು ಗುರು ಬಂದು ನಿಂತ. ಅವ್ರಿಗೆ ನೋಡ್ರು, ನೀವು ಅಲ್ಲಿ ಅಡಿಗೆ ಇಲ್ಲಿ ಅಡಿಗೆ ಅಂತ ಹೇಳಿದ್ರಿ, ಕನಕ ಹೇಗಿದ್ದಾನೆ ಮತ್ತು ನೀವು ಹೇಗಿದ್ದೀರಿ? ದೇವರ ಸರ್ವತ್ರ ಎಲ್ಲ ಕಡೆ ಭಗವಂತ ವ್ಯಾಪಕ ಇದ್ದ ಅಂತಕ್ಕಂಥ ಜ್ಞಾನ ಕನಕನಿಗದ. ನೀವು ಮೂಲೊಳಗೆ ಅಡಿಗೆ ತಿನ್ನೋದು ಅಷ್ಟೋ ಜ್ಞಾನ ನಿಮಗದ. ಭಗವಂತನ ಸರ್ವಜ್ಞಂತ ಅಡಿತಕ್ಕಂಥ ಪರಿಪೂರ್ಣತ ಅಡಿತಕ್ಕಂಥ ಸಾಮರ್ಥ್ಯ ನಿಮಗದ. ಏನು ಕನಕ ನೀನು ಶುದ್ಧ ಕನಕ ಇದ್ದಾಗಿದ್ದೆ ಅಂತಕೊಂಡೆ ಅವರು ಆಶೀರ್ವಾದ ಮಾಡಿದ್ರು. ಇಲ್ಲಿ ಕೂಡ ಅರ್ಜುನ ಶ್ರೀಕೃಷ್ಣ ಭಗವಂತ ಹೇಳ್ತಾರ,
ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಯೆ ಸರ್ವ ಕ್ಷೇತ್ರೇಷು ಭಾರತ. ಅರ್ಜುನ, ಇಲ್ಲಿ ಕ್ಷೇತ್ರ, ಈ ಕ್ಷೇತ್ರಗಳಿರ್ತಕ್ಕಂಥವ ನಾನೆಂದು ತಿಳಿದುಕೋ. ಅಂದ್ರೆ ನಾನು ಹೇಳಿದವರು ಯಾರು ಹೇಳಿದ್ರ? ಅರ್ಜುನ ಯಾರು ಹೇಳಿದರು? ಶ್ರೀಕೃಷ್ಣ ಭಗವಂತ ಅವ್ರು ಹೇಳಿದ್ರು. ಅರ್ಜುನ, ಕ್ಷೇತ್ರ ಇರ್ತಕ್ಕಂಥವು ನಾನಿದ್ದು ಹೃದಯ ತಿರುಷ್ಟತೆ. ಅರ್ಜುನ, ಹೃದಯದಲ್ಲಿ ನಾನಿದ್ದೀನಿ ತಿಳ್ಕೊ. ಅವ್ರ ಅರ್ಜುನ ಮತ್ತೆ ಎಲ್ಲರೂ ಮತ್ತೆ ಹೊರದಿರಲ್ರಿ, ಅಲ್ಲೆಲ್ಲ ಕಡೆ ಕೂಡ ನಾನೇ ಇದ್ದೇನೆ. ಅಂದ್ರೆ ಸರ್ವ ಕ್ಷೇತ್ರೇಷು ಭಾರತ, ಹೇ ಭಾರತ, ಎಲ್ಲ ಕ್ಷೇತ್ರಗಳು ಕೂಡ ನಾನಿದ್ದೇನೆ ತಿಳ್ಕೊ. ಹ್ಞೂ ತಂದ ಅವನ ಹೇಳ್ತಾರೆ ಕಾಟ ಹೋಗಿ ಭಗವಂತ, ಅವನ ಹೇಳ್ತಾರೆ ಕಾಟ ಹೋಗಿ ಭಗವಂತ ಎಲ್ಲ ಕಡೆ ತುಂಬಿದ್ದಾರೆ. ಅರ್ಜುನ್ ತಿಳ್ಕೊಂಡ್ರು. ಇದನ್ನ ಒಂದು ಕ್ಷಣ ವಿಚಾರ ಮಾಡಿ. ಶ್ರೀಕೃಷ್ಣ ಭಗವಂತ ಏನಿದ್ರು? ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಯೆ ಸರ್ವ ಕ್ಷೇತ್ರೇಷು ಭಾರತ. ಅರ್ಜುನ, ಕ್ಷೇತ್ರಜ್ಞನನ್ನ ನಾನೆಂದು ತಿಳಿದುಕೋ. ನಾ ಹೇಳಿದ್ದು ನಿನಗೆ ಏನಂದ್ರೆ, ಕ್ಷೇತ್ರಜ್ಞನ ನೀನೆಂದು ತಿಳಿದುಕೋ ಅಂತ ಹೇಳಿಲ್ಲ. ಸಂಸ್ಕೃತ ಭಾಷೆಯಲ್ಲಿ ಪುರುಷತ್ರ ಅಂತ ಬರ್ತಾರೆ, ಪುರುಷತ್ರ ಅಂತ. ಈಗ ದೂರ ಇರ್ತಾರಲ್ಲ ಅವ್ರಿಗೆ ಏನಂತಾರೆ? ಪ್ರಥಮ ಪುರುಷ ಅಂತ. ಈಗ ದೂರ ಇರ್ತಕ್ಕಂಥ ಪ್ರಥಮ ಪುರುಷ. ಈಗ ಶಿವಲಿಂಗೇಶ್ವರ ಪ್ರಥಮ ಪುರುಷ. ಲಕ್ಷ್ಮಣದಲ್ಲ, ಲಕ್ಷ್ಮಣ ಮಧ್ಯಮ ಪುರುಷ. ನಮ್ಮ ಕಡೆ ಬಂದ್ರೆ ಉತ್ತಮ ಪುರುಷ. ಅದೇ ಪ್ರಕಾರ ಈ ಮುಂದೆ ಇರ್ತಕ್ಕಂಥವ್ರ ಈಗ ಹೀಗೆ ನೋಡ್ತಾ ಹೋಗ್ಬಿಟ್ರೆ ಅಲ್ಲಿಂದ ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ. ಈಗ ಈ ಕಡೆ ನೋಡಿದ್ರೆ, ಈ ಕಡೆ ನೀವು ನೋಡ್ರಿ, ಅಲ್ಲಿದವ್ರು ನೋಡಿದ್ರೆ ಇಲ್ಲಿ ಪ್ರಥಮ ಪುರುಷ, ಇಲ್ಲಿ ಮಧ್ಯಮ ಪುರುಷ, ಉತ್ತಮ ಪುರುಷ. ಸ್ವತಃ ತಾನು ಉತ್ತಮ ಪುರುಷ ಅಂತ ಸಂಸ್ಕೃತ ಭಾಷೆಯಲ್ಲಿ. ಮತ್ತೆ ಇದು ಸಂಸ್ಕೃತದಲ್ಲಿ ಇರ್ತಕ್ಕಂಥ ಈ ಪುರುಷತ್ರಯಗಳ ಒಂದು ಕ್ಷಣ ವಿಚಾರ ಮಾಡ್ರಿ. ಸ್ತ್ರೀ ತ್ರಯ ಅಂತ ಬರ್ತಾವ ನೋಡ್ರಿ. ಹೆಣ್ಣು ಮಕ್ಕಳಿದ್ದು ಪುರುಷತ್ರಯ ಹೇಳ್ಬೇಕು. ಏನ್ ಕೊಡುದಿಲ್ಲ ಅವರು ವಚನಗಳು. ಪುರುಷತ್ರಯ ಅಂತ ಹೇಳ್ಬೋದು. ಮೂರು ಪುರುಷ ಅಂತ ಪುರುಷತ್ರಯ ಅಂತ ಹೇಳ್ಬೋದು. ಹಾಗಾದ್ರೆ ಆತ್ಮ ಅಂತಕ್ಕಂಥದ್ದಲ್ಲ, ತನ್ನ ಮೂಲ ಸ್ವರೂಪ ಇದು ಸ್ತ್ರೀ ಮತ್ತು ಪುರುಷ ಅಂತಕ್ಕಂಥದ್ದಿಲ್ಲದೆ, ಸ್ತ್ರೀ ದೇಹ ಅಂಗಾಂಗಗಳ ಮೂಲಕವಾಗಿ, ಉಪಾಧಿಗಳ ಮೂಲಕವಾಗಿ ಸ್ತ್ರೀ, ಅಂಗಾಂಗಗಳ ಬದಲಾವಣೆಗಳ ಮೂಲಕವಾಗಿ ಪುರುಷ. ಅದರ ಇರತಕ್ಕಂಥದ್ದೇನು? ಆಕಾಶ ಒಂದು ದೊಡ್ಡದಾಗಿರ್ತಕ್ಕಂಥ ಹರವಿತ್ತು, ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಚಿಟಿಕೆ ಅಂತ ಇತ್ತು, ಸಣ್ಣದು. ದೊಡ್ಡದಾಗಿರ್ತಕ್ಕಂಥದ್ದೇನು? ಅದು ಕೂಡ ಮಣ್ಣಿಂದೆ. ಚಿಕ್ಕದಾಗಿರ್ತಕ್ಕಂಥ ಕೂಡ ಮಣ್ಣಿಂದೆ. ಅದ್ರ ಒಳಭಾಗ ಇರತಕ್ಕಂಥ ವಾಯುವುದಲ್ಲ, ಅದೇನದು? ಇದ್ರೊಳಗೆ ವಾಯುವುದು, ಅದ್ರೊಳಗೆ ವಾಯುವುದು. ಇನ್ನು ಸಣ್ಣದಿರಲಿ ದೊಡ್ಡದಿರಲಿ, ಇದು ಮಣ್ಣಿದ್ದು ಅದು ಮಣ್ಣಿದ್ದು ಅನ್ನುವಾಗ ಈ ಹೆಣ್ಮಕ್ಳ ದೇಹ ಇರಲಿ, ಅದು ಕೂಡ ಪಂಚಮಹಾಭೂತಗಳ ದೇಹ. ಗಂಡು ಮಕ್ಕಳು ಪುರುಷರ ದೇಹ ಇದು ಕೂಡ ಪಂಚಮಹಾಭೂತಗಳ ದೇಹ. ಎರಡೂ ದೇಹಗಳ ಮಿತ್ತಿದವೆ. ಆಕಾಶ ಸರ್ವಕ್ಕೂ ಸಾಕ್ಷಿಯಾಗಿ ಆಕಾಶ ಹೇಗೆ ಅದಕ್ಕೆಲ್ಲಕ್ಕೂ ಭಿನ್ನವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪ ಇರ್ತಕ್ಕಂಥ ರೀತಿ ಆಕಾಶ ಸರ್ವದ ಚಿನ್ನಿತ್ಯ ಅಂತ ಹೇಳುವಾಗ ಆಕಾಶ ಉದಾಹರಣೆ ಕೊಟ್ಟಿರ್ತಾರ. ಹಾಗೆ ಇದಕ್ಕೆಲ್ಲಕ್ಕೂ ದೃಗ್ಬ್ರಹ್ಮ ದೃಶ್ಯ ಮಾಹಿತಿ ವೇದಾಂತ ವಿದ್ಯೆ ಅಂತ ಹೇಳುವಾಗ ಅವ್ರ ದೇಹನ ಮಿತಿ, ಇವ್ರ ದೇಹನ ಮಿತಿ. ಯಾಕಂದ್ರೆ ಅದು ನಿಮ್ಮಿಂದ ಆತ್ಮಂದ ಅನ್ಸ್ಕೊಳ್ತಾ ಇದ್ದಾವೆ. ತಾನು ಹೇಳ್ತಕ್ಕಂಥ ಅನುಸ್ವರೂಪ ತಾನಿದ್ದಾನೆ. ಅನುಸ್ವರೂಪ ಇರ್ತಕ್ಕಂಥ ತಾನಿರುವಾಗ ತನ್ನ ಹೇಳ್ತಕ್ಕಂಥವ್ರು ಹೇಳ್ತಾರೆ ವಿಜ್ಞಾನ ತಾನು ಮರಿಕೇನು ವಿಚಾರ. ಎಲ್ಲರೂ ಹೇಳ್ತಕ್ಕಂಥವ್ರು ಯಾರು? ಎಲ್ಲರೂ ಹೇಳ್ತಕ್ಕಂಥ ಸ್ವರೂಪನೇ ತಾನಿದ್ದ. ತನ್ನ ಹೇಳ್ತಕ್ಕಂಥ ವಸ್ತು ಜಗತ್ತಿನಲ್ಲಿ ಯಾವುದೂ ಕೂಡ ಇಲ್ಲ. ಅದನ್ನು ನೀನು ಅನುಸ್ವರೂಪಿದ್ದೀಪ. ಇದೆಲ್ಲ ಮಿತ್ತದ, ನೀನು ಸತ್ಯವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪಿದ್ದಿ ಅಂತ ಹೇಳ್ತಾರೆ. ಅದನ್ನ ಇಲ್ಲಿ ರಹಸ್ಯ ಅಂದ್ರೆ ಶ್ರೀಕೃಷ್ಣ ಭಗವಂತ ಏನಿದ್ರು, ಕ್ಷೇತ್ರಜ್ಞಂ ಶಾಪಿ ಮಾಂ ವಿದ್ಯೆ ಸರ್ವ ಕ್ಷೇತ್ರೇಷು ಭಾರತ ಅಂತ ಹೇಳುವಾಗ ಅರ್ಜುನಿಗೆ ಹೇಳಿದ್ರು, ಕ್ಷೇತ್ರಜ್ಞನನ್ನು ನಾನೆಂದು ತಿಳಿದುಕೋ. ಏನಿದು? ಕ್ಷೇತ್ರಜ್ಞನನ್ನು ನಾನೆಂದು ತಿಳಿದುಕೋ ಅಂತ ಹೇಳುವಾಗ ಶ್ರೀಕೃಷ್ಣ ಭಗವಂತ ಹೇಳಿದ್ರು. ಅರ್ಜುನ್ ಏನ್ ಹೇಳ್ಬೇಕಾಯ್ತೀಗ? ಕ್ಷೇತ್ರಜ್ಞನ ನಾನೆಂದು ತಿಳಿದುಕೋ. ಈ ಕ್ಷೇತ್ರಜ್ಞ ಯಾರ್ರಿ? ಅರ್ಜುನ್ ದೇಹ ಇರ್ತಕ್ಕಂಥ ಆತ ಏನ್ ತಿಳಿಬೇಕು? ದೇಹ ನಾನು ತಿಳಿಬೇಕು. ಏನ ಈ ದೇಹ ಸಾಕ್ಷಿ ಇರ್ತಕ್ಕಂಥ ಆತ್ಮತ ತಿಳಿಬೇಕು. ಆತ್ಮ ತಿಳಿಬೇಕಲ್ರಿ. ಹಾಗಾದ್ರೆ ಸರ್ವ ಕ್ಷೇತ್ರೇಷು ಭಾರತ, ಅದೆಲ್ಲ ಕ್ಷೇತ್ರ ಇರ್ತಕ್ಕಂಥವ್ರೆಲ್ಲ ಯಾರು ತಿಳಿಬೇಕು? ಆತ್ಮನೇ ತಿಳಿಬೇಕು. ಕ್ಷೇತ್ರಗಳು ಭಿನ್ನ ಭಿನ್ನ ಆದವು, ಉಪಾಧಿಗಳ ಮೂಲಕವಾಗಿ ಕ್ಷೇತ್ರ ಭಿನ್ನ ಭಿನ್ನ ಆದವು. ಇರ್ತಕ್ಕಂಥ ನೀನು ಮಾತ್ರ ದೇಶ ಕಾಲ ವಸ್ತು ಪರಿಚ್ಛೇದ ರಹಿತ ಅನ್ನುವಾಗ ಇವರು ದೇಹಾದಿಗಳು ಭಿನ್ನ ಭಿನ್ನ ಆಗಿದ್ರು ಕೂಡ, ಅದಕ್ಕೆ ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹ ಕೂಡ, ಮತ್ತೆ ಇಲ್ಲಿ
ಯಾವ ಜಾಗ್ರ ಸ್ವಪ್ನ ಸುಶುಕ್ತಿ ಇರತಕ್ಕಂಥ ಅವಸ್ಥೆಗಳು ಕೂಡ ವಿಶ್ವ ತೈಜಸ್ಸ ಪ್ರಾರ್ಥಿರ್ತಕ್ಕಂಥ ಇವು ಕೂಡ ಎಲ್ಲ ಉಪಾಧಿಯಿಂದ ಬಂದಿರತಕ್ಕಂಥದ್ದು. ನೀನು ಸಚ್ಚಿದಾನಂದ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ. ಇವೆಲ್ಲ ಅನೇಕ ಇದ್ದಾಗ ನೋಡ್ಲಿಕ್ಕೆ ಇರತಕ್ಕಂಥ ಏಕವಾಗಿರ್ತಕ್ಕಂಥ ನೀ ಪರಬ್ರಹ್ಮ ಸ್ವರೂಪ ಒಬ್ಬನಿದ್ದೀಪ. ಇವೆಲ್ಲ ಜ್ಞಾನದಲ್ಲಿ ನೇತಾತ್ಮಕ ಜ್ಞಾನ ಮತ್ತು ಸರ್ವಾತ್ಮಕ ಜ್ಞಾನ ಬರ್ತದೆ. ನೀನು ಅಣುರೇನು ಕಾಷ್ಟು ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ನಾನು ತಿಳ್ಕೊ. ನೀನು ಪರಿಪೂರ್ಣ ಇರ್ತಕ್ಕಂಥ ಪರಬ್ರಹ್ಮ ಸ್ವರೂಪ ಇದ್ದಿ. ಆದ್ದರಿಂದ ಸರ್ವ ಕ್ಷೇತ್ರ ಶುಭ ಎಲ್ಲ ಕ್ಷೇತ್ರಗಳು ನಾನಿದ್ದೀನಿ ತಿಳ್ಕೊ. ನಾನು ಯಾರು ಆತ್ಮ, ಆತ್ಮ ಯಾರು ಪರಬ್ರಹ್ಮ ಸ್ವರೂಪ ಪರಮಾತ್ಮ ಬ್ರಹ್ಮ. ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ. ಸಾಕ್ಷಾತ್ ನೀ ಪರಬ್ರಹ್ಮ ಸ್ವರೂಪನಿದ್ದಿ. ಯಾವ ಆತ್ಮ ಇದ್ದಾನೆ ಆ ಆತ್ಮನೇ ನೀನು ಬ್ರಹ್ಮ. ಯಾವ ಬ್ರಹ್ಮ ಇದ್ದಾನೆ ಆ ಆತ್ಮನೇ ಆ ಬ್ರಹ್ಮವೇ ಆತ್ಮ. ಇಲ್ಲಿ ಭಿನ್ನತಕ್ಕಂಥಲ್ಲ. ಆದ್ದರಿಂದ ನೀನು ಎಲ್ಲ ಕ್ಷೇತ್ರ ನಾನಿದ್ದೀನಿ ತಿಳ್ಕೊ. ಇಲ್ಲಿ ಶ್ರೀಕೃಷ್ಣ ಭಗವತ್ ಹೇಳಿದ್ರು ಎಲ್ಲ ಕ್ಷೇತ್ರ ನಾನಿದ್ದೀನಿ ತಿಳ್ಕೊ. ನೀ ಆ ಮಾತನ್ನು ಹೇಳೋನು ಎಲ್ಲ ಕ್ಷೇತ್ರ ನಾನಿದ್ದೀನಿ ತಿಳ್ಕೊ. ಇಬ್ಬರು ಕುಡ್ಕೊಂಡು ತಿಳಿಯೋಗತ್ತಿಗೆ ಎಲ್ಲ ಇಲ್ಲಿ ಇರ್ತಕ್ಕಂಥ ನಾನು ತಿಳಿದು ಇರ್ತಕ್ಕಂಥ ಒಬ್ಬನೇ ಒಬ್ಬರಾಗಿ ಭಿನ್ನತಕ್ಕಂಥಲ್ಲ. ಭಿನ್ನವಾಗಿರ್ತಕ್ಕಂಥ ಉಪಾಧಿ ದೇಹಗಳು ಭಿನ್ನ ಭಿನ್ನ. ಆದ್ರೆ ಕ್ಷೇತ್ರಜ್ಞ ಇದಲ್ಲ, ಕ್ಷೇತ್ರ ಹೊರತಕ್ಕಂಥ ಸ್ವರೂಪ ತಾನು ಪರಿಪೂರ್ಣ ಇರ್ತಕ್ಕಂಥ ಪರಬ್ರಹ್ಮ ಸ್ವರೂಪ. ಅಲ್ಲಿ ಭಿನ್ನತೆ ಅವಕಾಶ ಅಲ್ಲ. ಇರ್ತಕ್ಕಂಥ ಒಂದು ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ಸದೇವ ಸೌಮ್ಯ ಇದಮಗ್ರಮಾಸಿ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ಒಂದು ಒಂದೇ ಒಂದು ಎರಡೇ ಎಲ್ಲವೇ ಇರೋದು ಸದೇವ. ಅಲ್ಲಿ ಹೇಳ್ತಾರೆ ಸದೇವ ಸೌಮ್ಯ ಅಂತಕ್ಕಂಥ ಪದ ಭಾಳ ಶ್ರೇಷ್ಠ. ಯಾಕಂದ್ರೆ ಈ ಸೃಷ್ಟಿಯಿಂದ ಪೂರ್ವದಲ್ಲಿ ಈ ಸೌಮ್ಯನಿರ್ತಕ್ಕಂಥ ಶಿಷ್ಯನಿಂದ ಮನವಿಕ್ಷೇಪ ದೋಷ ಕಳ್ಕೊಂಡು ಆಭರಣ ದೋಷವನ್ನು ಕಳ್ಕೊಂಡಿರ್ತಕ್ಕಂಥ ಶಿಷ್ಯರೇ ತಿಳ್ಕೋ. ಸದೇವ ಸೌಮ್ಯ ಇದಮಗ್ರ ಮಾಸಿ. ಇದಕ್ಕೆ ಎಲ್ಲಕ್ಕಿಂತ ಮೂಲ ಇರ್ತಕ್ಕಂಥದ್ದು ಪರಬ್ರಹ್ಮ ಸ್ವರೂಪ ಇತ್ತಪ್ಪ. ಸದೇವ ಸೌಮ್ಯ ಇದಮಗ್ರ ಮಾಸಿತ್. ಏನದು? ಏಕಂ ಅದು ಒಂದು, ಏವಂ ಒಂದೇ ಒಂದು, ಅದ್ವಿತೀಯ ಬ್ರಹ್ಮ ಎರಡನೇ ಇರ್ತಕ್ಕಂಥದ್ದು ಇಲ್ಲವಲ್ಲ ಅದು ಪರಬ್ರಹ್ಮ. ಆ ಪರಬ್ರಹ್ಮವೇ ನೀನಿದ್ದೀನಿ. ಅದ್ಬಿಟ್ಟ ಬೇರೆ ಇರ್ತಕ್ಕಂಥದ್ದು ಯಾವುದಿಲ್ಲ. ಆದ್ದರಿಂದ ತೋರದಯ ಸುಖ ತೋರದಯ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಹೊಂದಿರಿದರೆ ತೋರದಯ ಸುಖ ತೋರದ ಹೊರ ದೃಷ್ಟಿ ಬೇಕಾಗಿರ್ಬೋದು. ಹಿಂಗದ ಅಣಿಮಾದಿ ಸಿದ್ಧಿ ಅಂಗಮಾಗಿ ತೋರ್ಪೆ ಹಿಂಗದ ಅಣಿಮಾದಿ ಸಿದ್ಧಿ ಅಂಗಮಾಗಿ ತೋರ್ಪೆ ಬರ್ತದೆ. ಡಬ್ಬರಲ್ಲಿ ಶಂಭುಲಿಂಗದ ಒಂದರಿದೆ ಅಂದ್ರೆ ಹಿಂಗದೆ ಇರ್ತಕ್ಕಂಥ ಅಣಿಮಾದಿ ಅಷ್ಟಮ ಸಿದ್ಧಿಗಳೆಲ್ಲ ತನಗೆ ವಶಿಯಾಗಿ ಇಟ್ಕೊಂಡು ಇದ್ರು ಕೂಡ ನಾನು ಪರಿಪೂರ್ಣ ಪರಬ್ರಹ್ಮ ಸ್ವರೂಪನಿದ್ದೇನೆ ಅಂತಕ್ಕಂಥ ಜ್ಞಾನ ಇರಲಿಲ್ಲ ಅಂದ್ರೆ ಅದೇ ಸುಖ ತೋರುವುದು. ಹೇಗೇನೋ ಸುಖ ತೋರೋದ್ರೇನು ಆ ಸುಖ ಸ್ವರೂಪ ನಾನಿದೆ ಅಂತಕ್ಕಂಥ ಜ್ಞಾನ ಬದಿರುತ್ತೆ. ನೀನು ಯಥಾರ್ಥ ಸ್ವರೂಪ ತಿಳ್ಕೋ. ನೀನು ಪರಬ್ರಹ್ಮ ಇದ್ದ ಸತ್ಯದ. ಸುಮ್ಮನೆ ಈ ಸಂಗಾತದ ಜೊತೆಗೆ ದೇಹಾದಿಗಳ ಜೊತೆಗೆ ದೇಹ ಅದ ಇದು ನಾನಿದ್ದೀನಿ ಹಾಗಿದ್ದೇನೆ ಭ್ರಮೆಯಿಂದ ಈ ಭ್ರಮೆಯನ್ನು ಭ್ರಮಜ್ಞಾನ ಕಳೆದುಕೋ. ನೀ ಪರಬ್ರಹ್ಮ ಸ್ವರೂಪ ಇದ್ದ ಸತ್ಯದ. ಆಗಮ ಪಾಯಮ ಅರ್ಜುನ ಅರ್ಜುನ ಇವೆಲ್ಲ ಬರ್ತಕ್ಕಂಥ ಇದ್ದಾವ. ಯದೃಷ್ಟಂ ತನ್ನಷ್ಟಂ ಅಂತ ಯಾವ ತೋರ್ತಾ ಇದ್ದಾವೆ, ಯಾವ ಬರ್ತಾ ಇದ್ದಾವೆ, ಹೋಗ್ತಾ ಇದ್ದಾವೆ. ಯಾವ ಬರ್ತಾವ ಎಲ್ಲ ಹೋಗ್ತಾವ ಒಂದು ದಿವಸ. ಯಾವ ದೇಹದ ಈ ದೇಹಗಳು ಬಂದಾವ, ಇಂದ್ರಿಯಗಳು ಬಂದಾವ, ನನ್ನ ಮನಸ್ಸು ಅದ, ನನ್ನ ಮನಸ್ಸೆಲ್ಲ, ನಮ್ಮ ಬುದ್ಧಿ ಅದ, ನಮ್ಮ ಬುದ್ಧಿ ಅಚಿತ್ತ ಅದ, ಅಚಿತ್ತ ಇವೆಲ್ಲ ಬರ್ತಕ್ಕಂಥವು ಎಲ್ಲ ಒಂದು ದಿವಸ ಹೋಗ್ತಕ್ಕಂಥವು. ನೀನು ಹೋಗದೇ ಬಾರಿ ಇರ್ತಕ್ಕಂಥ ಪರಿಪೂರ್ಣ ಇರ್ತಕ್ಕಂಥ ಪರಬ್ರಹ್ಮ ಸ್ವರೂಪ. ಸುಮ್ಮನೆ ಒಂದು ಉದಾಹರಣೆ ಇಲ್ಲೇ ಗುರುತಾಗ ಅನ್ನೋ ಉದ್ದೇಶ ಇಲ್ಲಿಂದಲೇ ಅದೇ ಮಿಥ್ಯದೊಳಗೆ ಸತ್ಯದ ಉದಾಹರಣೆ ಕೊಟ್ಟಿರೋದು. ಮಿಥ್ಯದೊಳಗೆ ಸ್ವಲ್ಪ ಅದರೊಳಗೆ ಮತ್ತು ಉದಾಹರಣೆ ಅಂದ್ರೆ ಉದಾಹರಣೆ ಪೂರ್ಣ ಆತ ನಮ್ಮ ಮಾವಿದ್ದಾನ ನೋಡ್ರಿ ಅಂತ ನೋಡಿ. ಹೌದಲ್ರಿ ಏನು ವ್ಯತ್ಯಾಸ ಅಲ್ಲ, ಧ್ವನಿ ಅಷ್ಟೇ ವ್ಯತ್ಯಾಸ ನೋಡ್ರಿ. ಎಲ್ಲ ನಮ್ಮ ಮಾವನಂತೇನು ಇದ್ದಾರಂದ್ರೆ ಮಾವನಂತೆ ಇದ್ದಾನೆ, ಮಾವಲ್ಲ. ಹಾಗೆ ಉದಾಹರಣೆ ಸರ್ವಾಂಶ ದೃಷ್ಟಾಂತ ಸರ್ವಾಂಶ ಗ್ರಹಿಸಬಾರ್ದು. ಶಿವಪುತ್ರ ಪರ್ಯಾಯ ದೃಷ್ಟಾಂತ ಸರ್ವಾಂಶ ಗ್ರಹಿಸಬಾರ್ದು. ಎಷ್ಟು ಬೇಕು ಅಷ್ಟನ್ನು ಗ್ರಹಿಸಬೇಕು ಅಂತ. ಇಲ್ಲಿ ನಮ್ಮ ದೇಹದಲ್ಲಿ ನಾವು ಜನಿಸಿ ಬಂದಿಲ್ಲ, ದೇಹ ತೊಟ್ಕೊಂಡು ಬಂದೀವಿ. ಈ ದೇಹ ತೊಟ್ಕೊಂಡು ಬರುವಾಗ ಹುಟ್ಟಿ ಬಂದ ತಕ್ಷಣದಲ್ಲಿ ಭೂಮಿಯಲ್ಲಿ ಬಂದಿರತಕ್ಕಂಥ ಮಗುವಿನ ಬಾಯಾಗ ಹಲ್ಲು ಎಷ್ಟಿರ್ತಾವ್ರ ಹೇಳ್ರಿ? ಎಷ್ಟಿರ್ತಾವ್ರಿ? 32 ಇರ್ತಾವ, 16 ಇರ್ತಾವ, 8 ಇರ್ತಾವ. ಹುಟ್ಟಿ ಬಂದ ಕೂಡಲೇ ಹುಡುಗ್ರಿ ಇರ್ತಾವ. ಯಾರು ಇರ್ತಾವ? ದೊಡ್ಡವ್ರು ಹೇಳ್ರಿ ಇರ್ತಾವ್ರಿ. ಅದ ಹುಟ್ಟಿದ ಖುಷಿ ಹಲ್ಲು ಇರ್ತಾವ್ರದಲ್ರಿ. ಒಬ್ಬರೇ ಹೇಳಿಲ್ಲ, ಧೈರ್ಯ ಮಾಡಿ ಪಾಡ. ಹುಟ್ಟಿದ ಖುಷಿನ ಬಾಯಿ ಏನಿಲ್ರಿ ಅಲ್ಲ ಇರುವುದಿಲ್ಲ. ನಿಮ್ಮನೆ ಕೇಳ್ತಿದ್ರೆ ಹೆಚ್ಚಾಗಿ ಅದು ಹುಟ್ಟಿದ ಕೂಡ ನೋಡೋರು ಅವ್ರು ಇರ್ತಾರೆ. ಅದಕ್ಕೆ ಅವ್ರು ಕೇಳ್ತಾರೆ ಮತ್ತೇನು. ಅದಕ್ಕೆ ಹುಟ್ಟಿದ ಖುಷಿನ ಬಾಯಿ ಹಲ್ಲಿಲ್ಲ.
ಮುಂದೆ ಹಲ್ಲು ಬರಬೇಕಾದ್ರೆ ಬಹುಶಃ 1 ವರ್ಷ ಬರ್ತಿರ್ಬೇಕು, 1 ವರ್ಷ ಅಥವಾ 1.5 ವರ್ಷ ಬರ್ತಿರ್ಬೇಕು. ಇಳಿಸ್ಬೇಕಮ್ಮ 6 ತಿಂಗಳು ಹಲ್ಲು ಬರ್ತಾವ. ಬಂದ ನಂತರ ಒಂದು ತುಸು ದಿವ್ಸ ಬಿಟ್ಟ 6-7 ವರ್ಷ ಬಿಟ್ಟ ಬಂದಿರ್ತಕ್ಕಂಥ ಹಲ್ಲೆಲ್ಲ ಏನೊಮ್ಮೆ ಎಲ್ಲ ಹೋಗ್ಬಿಡ್ತಾವ. ಆ ನಂತರ ಕಡೆಗೆ ಬಂದ ಭಾಳ ದಿವಸ ಆದ 70 ವರ್ಷ, 80 ವರ್ಷ, 90 ವರ್ಷ, 100 ವರ್ಷ, 110, 20, 25. ಮನೆಯವ್ರು ಹೇಳಿದ್ರು ನಮ್ಮ ಮಾಯಿ 136 ವರ್ಷ ಬಾಳಿದ್ರು. 136 ವರ್ಷ ಆದ್ರೂ ಆಟ ಬರ್ಲಿಕ್ಕೆ ಬರ್ತಾರೆ. ಆಟ ಆದಾಗ ಹಲ್ಲಿ ಹಾಕೋರಿ ಹೋಗಲ್ರಿ, ಹಲ್ಲು ಹೋಗ್ಬಿಡ್ತಾವ. ಅಲ್ಲಿ ನಾಲಿಗೆ ಇತ್ತಲ್ಲ, ಹುಟ್ಟುವಾಗ ನಾಲಿಗೆ ಬಂದಿತ್ತೋ ಏನು ಹಲ್ಲು ಬಂದಿದ್ರು ಕೂಸಿನ ಜೋಡಿ? ನಾಲಿಗೆ ಮೊದಲು ಹಿರಿಯತನ ದೊಡ್ಡದಾಗಿರ್ತಕ್ಕಂಥದ್ದು ಏನು ಹಲ್ಲು ದೊಡ್ಡ ಹೇಳ್ರಿ? ನಾ ದೊಡ್ಡದಲ್ರಿ. ಅದಕ್ಕೆ ಆ ನಾಲಿಗೆ ಮುಂದೆ ಹಲ್ಲ ಬಂದು ಹೋಗ್ಬಿಟ್ರಿ. ನಾಲಿಗೆ ಆದ್ರೆ 2 ಸಲ ಬಂದದವು, ಆದರೂ ನಾಲಿಗೆ ಹಾಗೆ ಉಳಿತು. ದೇಹ ತ್ಯಾಗ ಆದಾಗೂ ನಾಲಿಗೆತ್ತು ಹಲ್ಲಿರ್ಲಿಲ್ರಿ. ಹಾಗೆ ಮಾಪ ಇದು ಅರ್ಜುನ ಇವೆಲ್ಲ ಬರ್ತಾ ಇದ್ದ ಹೋಗ್ತಾಯ್ತಪ್ಪ, ನೀನು ಭ್ರಮೆಯಿಂದ ತಿಳ್ಕೊಂಡಿ, ನೀನು ಇವೆಲ್ಲ ಮಿತ್ತದ. ದೃಗ್ಬ್ರಹ್ಮ ದೃಶ್ಯ ಮಾಯತಿ ವೇದಾಂತ ಡಿಂಡಿಮ. ದೃಗ್ಬ್ರಹ್ಮದ ನೀ ಎಲ್ಲ ಹೇಳ್ತಕ್ಕಂಥ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ನೀನು. ದೃಶ್ಯ ಮಾಯದ ಮಾಯಂದ್ರೆ ನೀನು ಯಾವ ಮಾಯ ಸಾಮ ಯಾವುದಿಲ್ಲೋ ಅದಕ್ಕೆ ಮಾಯ ಅನ್ಬೇಕು. ಅದನ್ನೆಲ್ಲ ಬಿಟ್ಟು ನೀ ಎದಕ್ಕೆ ತಿಳ್ಕೊ. ಇದನ್ನು ತಿಳಿಬೇಕಾದ್ರೆ ಇಷ್ಟೆಲ್ಲ ತಿಳಿಬೇಕಾದ್ರೆ ಇದು ಎಮ್ಮೆ ಜನ್ಮದಲ್ಲಿ, ಗೋಮಾತೆ ಜನ್ಮದಲ್ಲಿ, ಮತ್ತೆ ಬೇರೆ ವೃಷಭದ ಜನ್ಮದಲ್ಲಿ, ಆನೆ ಜನ್ಮದಲ್ಲಿ, ಶಿವನ ಜನ್ಮದಲ್ಲಿ, ಯಾವ ಜನ್ಮದಲ್ಲಿ ಬರೋದು? ಯಾವ ಜನ್ಮ ತಿಳಿದು ಬರ್ತಾರೆ ಬ್ರಹ್ಮಜ್ಞಾನ? ಯಾವ ಜನ್ಮ ಅಷ್ಟೇ ಅಲ್ಲ, ಪ್ರಾಣಿಗಳು ಬಹಳಷ್ಟು ಸಂತೋಷ ಅದ. ಪ್ರಾಣಿ ನಗ್ತಾವ ನೋಡ್ರಿ, ಅಳ್ಳಿಕ್ ಬರ್ತದ. ಆನೆ ಅಂದ್ರೂ ಕೂಡ ತ್ರಾಸಾದ ಕಣ್ಣೀರು ಬರ್ತಾವೆ, ಎತ್ತುಗಳಿಗೆ ಕಣ್ಣೀರು ಬರ್ತಾವ, ಬೇರೆ ಪ್ರಾಣಿಗಳಿಗೆ ಕಣ್ಣೀರು ಬರ್ತಾವ. ದುಃಖದ ಕಣ್ಣೀರು ಲಕ್ಷಣ ಅಂದ್ರೆ ನಗುವ ಲಕ್ಷಣ ಮನುಷ್ಯನಿಗೆ ಒಬ್ಬರಿಗೆ ಅದು. ನರ್ತಕ್ಕಂಥ ಯಾರು? ಮನುಷ್ಯರು. ಅದಕ್ಕೆ ಸುಖಾತ್ಮಕನೇ ಅಂತ. ಅದಕ್ಕೆ ಸುಖಾತ್ಮಕನಿಂದ ಪಶು ಪಕ್ಷಿ ಪ್ರಾಣಿಗಳ ದುಃಖಾತ್ಮಕ ಅಂದ್ರೆ ತನ್ನ ಜ್ಞಾನ ತನಿಲ್ಲ, ಅನ್ಯರ ಜ್ಞಾನ ತನಿಲ್ಲ ಅಂತ ಒಂದು ಜನ್ಮ ಬಂದದಂದ್ರೆ ಅಲ್ಲಿ ಮೋಕ್ಷ ಪಡೀಲಿಕ್ಕೆ ಅನುಕೂಲ ಇಲ್ಲ. ಅದರಿಂದ ಇಲ್ಲಿ ಹೇಳಿದ್ರು ಶ್ರೀಮಂಜೇಶ್ವರ ಶಿವಗಳು ಇವತ್ತಿನ ವಿಷಯ ಇರತಕ್ಕಂಥ ಅಧಿಷ್ಠಾನ ವಿಷಯ ಏನಂದ್ರೆ ನರಜನ್ಮದಿಂದ ದೇಹದಳು ಮಿಗಿಲುಂಟೆ. ಮನುಷ್ಯ ಜನ್ಮಕ್ಕಿಂತಲೂ ಮಿಗಿಲಿರ್ತಕ್ಕಂಥ ಯಾವುದಾದ್ರಪ್ಪ ಮೋಕ್ಷ ಪಡೀಲಿಕ್ಕೆ ಶ್ರೀಕೃಷ್ಣ ಭಗವಂತ ಉಪದೇಶ ಮಾಡಿದ್ದು ಅರ್ಜುನಿಗೆ. ಮನುಷ್ಯ ಆದ್ರು ನಾವೆಲ್ಲರೂ ಮಾನವ ಜನ್ಮ ತಗೊಂಡು ಬಂದೇನೋಸ್ಕರ ಇಲ್ಲಿ ನಾವೆಲ್ಲ ಬಂದೀವಿ. ಅಪ್ಪರ ಸನ್ನಿಧಿ ಸಿಕ್ಕದ ಇಲ್ಲೇನಿಲ್ಲ, ಎಲ್ಲರೂ ಕೂಡ ಬ್ರಹ್ಮಜ್ಞಾನ ಶ್ರವಣ ಮಾಡ್ತಾ ಇದ್ದೀವಿ. ಇಲ್ಲಿ ಅಕಸ್ಮಾತ್ ಒಂದು ನಾಯಿ ಬಂದ್ರೆ ಹೇಳ್ಬಿಡ್ತಾರೆ, ಹಚ್ಚಿ ನಾಡಿ ಅಂತ. ಅದು ಎದಕ್ಕೆ ನಡೀದೆ? ಅದು ಅಕಸ್ಮಾತ್ ಇಲ್ಲಿಂದ ಬೇರೆ ನಾಯಿ ಕಾಣಿದ ಕಿಟಕಿಯ ದಶೆ ಅಥವಾ ಒಂದು ಕರಡೆ ಒಂದು ನಾಯಿ ಕಾಣಿದ ಅಲ್ಲಿ ಬೊಗಳೋದು ಚಲೋ. ಕಾರಣ ನೋಡಿ, ಇಲ್ಲಿ ಶಾಸ್ತ್ರ ಅನ್ನೋದು ಗುರ್ತಾಗ್ತದ. ಅಕ್ಕ ಮನುಷ್ಯರಲ್ಲಿ ಶಾಸ್ತ್ರ ಅನ್ನೋದು ಬೊಗಳಬೇಡ ನಡಿ ಹೊಡಿತಾರೆ ನಾಯಿ. ಆ ನಾಯಿ ಶಾಸ್ತ್ರ ಅನ್ನೋದು ಗುರ್ತಾಗ್ತದೆ. ಹೀಗಾಗಿ ಇದೇ ಪ್ರಕಾರವಾಗಿ ಎಲ್ಲ ಪ್ರಾಣಿಗಳು, ಪಶು ಪಕ್ಷಿ ಪ್ರಾಣಿಗಳ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥ ಜನ್ಮ ಅಲ್ಲಿ ಮೋಕ್ಷ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆಗೋಸ್ಕರ ಶ್ರೀಮಂಜೇಶ್ವರ ಶಿವಗಳು ನಿಜವನ್ನು ಅರಿದ ನಿಜವನ್ನು ಎತ್ತುಕೊಂಡು ಹೇಳಿ ನಿಜವನ್ನು ಅರ್ಥತಕ್ಕಂಥ ನಿಜವನ್ನು ಶಿವಗಳು ಆಯ್ಕೆ ಮಾಡಿದ್ರು. ನರ ಜನ್ಮದಿಂದ ದೇಹದೊಳಗೆ ಮಿಗಿಲುಂಟೆ. ಮನುಷ್ಯ ಜನ್ಮದಂತೂ ಮೋಕ್ಷ ಪಡಲಿಕ್ಕೆ ಮಿಗಿಲು ಇರ್ತಕ್ಕಂಥ ಯಾವುದಾದ್ರು ಜನ್ಮವಿದೆ ಅಂದ್ರೆ ಯಾವ್ದು ಜನ್ಮ ಮೋಕ್ಷ ಪಡಲಿಕ್ಕೆ ನರ ಜನ್ಮ ಶ್ರೇಷ್ಠ. ಅದನ್ನು ಇನ್ನು ಬಲಶಾಲಿ ಇಟ್ಕೊಳ್ಬೇಕಾದ್ರೆ ಆನೆ ಬಲಶಾಲಿ, ಶಿವ ಬಲಶಾಲಿ, ಬೇರೆ ಸಾಕಷ್ಟು ದೊಡ್ಡದವ ಮಹಾಬಲದ. ಹೌದು, ಮೋಕ್ಷ ಪಡಿತಕ್ಕಂಥ ಬಲ ಸಾಮರ್ಥ್ಯ ಇಲ್ಲದಂದ್ರೆ ಮಾನವ ಜನ್ಮ ಅಷ್ಟದ, ಅದು ಸರ್ವಶ್ರೇಷ್ಠ. ಅಂತ ಜನ್ಮ ತೊಡ್ಕೊಂಡು ಬಂದ ಮೇಲೆ ಅದರ ಲಾಭ ಇರ್ತಕ್ಕಂಥದ್ದು ಯಾವುದು? ನಾನು ಆನಂದ ತಿಳಿತಾನು ಯಾವ ಗುರು ಖಾತೆ ತಿಳಿಬೇಕು. ಆಗ ಅದು ತಿಳಿದಾದರಷ್ಟ ಮಾನವ ಜನ್ಮ ಶ್ರೇಷ್ಠ. ನರಜನ್ಮ ದೇಹದೊಳಗೆ ಮಿಗಿಲುಂಟೆ ತಿಳಿ ಬರ್ತದೆ. ಅದನ್ನ ಆ ತಿಳಿತಕ್ಕಂಥ ಯಥಾರ್ಥ ಸ್ವರೂಪ ಅಂತ ತಿಳಿಲಿಲ್ಲ ಅಂದ್ರೆ ಇದಕ್ಕಿಂತ ಮಹಾಕಾರ್ಯ ಮಾಡ್ಕೊಂಡು ಎಷ್ಟು ಕೊಟ್ಟೆ ಬಹಳಷ್ಟು. ಅದರಿಂದ ಅದೆಲ್ಲ ಮುಖ್ಯ ಅಲ್ಲ. ಇಲ್ಲಿ ಏನ್ ಬೇಕಾದ್ರೆ ನಮ್ಮ ಯಥಾರ್ಥ ಸ್ವರೂಪ ಅಂತೀವಿ. ನಾವು ಮನುಷ್ಯರಾಗಿ ನಾವು ಜನಿಸಿ ಬಂದೀವಿ. ನಾವೆಲ್ಲ ಮನುಷ್ಯ ದೇಹ ತೊಟ್ಕೊಂಡು ಇದು ದುರ್ಲಭ ಇರತಕ್ಕಂಥ ಮನುಷ್ಯ ದೇಹ ಪ್ರಾಪ್ತಿ ಆಗೋದು ಸುಲಭ ಅಲ್ರಿ. ಅಂತ ಜನ್ಮ ಶ್ರೇಷ್ಠ ಜನ್ಮ ತೊಟ್ಕೊಂಡು ಬಂದು ಈ ಜನ್ಮದಲ್ಲಿ ನಾವು ಮೋಕ್ಷವನ್ನು ಪಡೆಯಲಿಲ್ಲ ಅಂದ್ರೆ
ಶ್ರೀಮತಿ ಜೀವನ ಶಿವಗಳವರ ನರಜನ್ಮದ ದೇಹದೊಳಗೆ ಮಿಗಿಲುಂಟು ಅಂತಕ್ಕಂಥ ಪದವನ್ನು ಬದಲಾಯಿಸಂತ ಇರ್ತದ, ದೋಷ ಆಗ್ತದ, ಪಾಪ ಆಗ್ತದ, ಅದರಂತೆ ಮತ್ತೆ ಜನ್ಮ ಮಾಡೋ ಪ್ರಾರಂಭ ಅಂತ ಎಲ್ಲ ಆಗ್ತದೆ. ಆದ್ದರಿಂದ ಇಲ್ಲಿ ಆ ಪದ ಹೇಗದ ನಾವು ತಿಳ್ಕೊಂಡು ಇದನ್ನು ಹೇಳ್ಕೊಡ್ತಾರೆ. ಗುರು ಸ್ತ್ರೀ ಗುರು ವಚನದ ಅಧಿಕ ಸುದ್ದಿ ಉಂಟು ಅಂತ ಗುರುಗಳ ವಚನಕ್ಕಿಂತ ಸ್ತ್ರೀ ಅಮೂರ್ತಿ ಮತ್ತೆ ಇಲ್ಲಿ ಬೇರೆ ಯಾವ್ದು ಇದೆ ಅಂದ್ರೆ ಬೇರೆ ಮೂರ್ತಿಯಲ್ಲಿ ಕೂಡ ಇಲ್ಲ, ಗುರುಗಳ ವಚನದೇ ಅಂತ ಶ್ರೇಷ್ಠ ಅಮೃತ. ಅಂಥ ವಚನ ಶ್ರವಣ ಮಾಡಿದ, ಮನನ ಮಾಡಿದ, ನಿತ್ಯಾಸನ ಮಾಡಿದ ಅವಶ್ಯವಾಗಿ ಬ್ರಹ್ಮಜ್ಞಾನ ದ್ವಾರ ಅತ್ಯಂತ ದುಃಖ ನಿವೃತ್ತಿ ಪರಮಾತ್ಮ ಪ್ರಾಪ್ತಿ, ಮೋಕ್ಷ ಪ್ರಾಪ್ತಿ ಆಗ್ತದೆ. ಅಂಥ ಮೋಕ್ಷ ಶಿರೋತ್ರಿ ಬ್ರಹ್ಮನಿಷ್ಠದ ಶ್ರೀ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸೋದರಳು ನಮ್ಮ ನಿಮಗೆ ಅನುಗ್ರಹ ಮಾಡ್ತಕ್ಕ ಪ್ರಾರ್ಥನೆ ಮಾಡ್ತಾ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸೋದರವರ ಜಯಂತಿ ಉತ್ಸವ ಪ್ರಾರಂಭಿಕಂತ ಶ್ರೀ ನಿಜಗುಣ ಶಿವಗಳವರ ಕೈವಲ್ಯ ಪದ್ಧತಿ ಗ್ರಂಥದ ನೀತಿ ಕ್ರಿಯಾಶೀಲ ಸ್ಥಳದ 1ನೇ ಪದ್ಯದ 2ನೇ ಚರಣದ ವಾಗ್ರೂಪ ಪುರುಷಗಳನ್ನು 3ನೇ ಚರಣದ ಅಂದರೆ 1ನೇ ನುಡಿಯ 1ನೇ ಚರಣದ ಈ ವಿಷಯ ಸದೃಢ ದ್ವೀಪಾದಕವನ್ನು ಕಮಲವನ್ನು ಸಮರ್ಪಿಸಿ ಹಾಗೂ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದೃಢ ಶ್ರೀ ಸಿದ್ಧಲಿಂಗೇಶ್ವರ ಸದೃಢ ಸರ್ವರಿಗೆ ವ್ಯಾಪಾರದಲ್ಲಿಯೂ ಸುಭೋಗ ಭಾಗ್ಯಗಳು ಪ್ರಾಪ್ತಿಯಾಗಿ ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಮೋಕ್ಷವನ್ನೇ ಅನುಗ್ರಹ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದೃಢ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದ ಮೃತ ಪ್ರಣಾಮ ಸಮರ್ಪಿಸಿ ಇವತ್ತಿನ ಈ 3ನೇ ದಿನದ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತೀಪತೇ ಶಿವ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ